ಅಖಾಡ ವೀಕೆಂಡ್ ಎಡಿಷನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯ ಸರ್ಕಾರ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಕಳೆದ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು 56,000 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಮೀಸಲಿಟ್ಟಿದ್ದೀವಿ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೇಕ ಸಂದರ್ಭಗಳಲ್ಲಿ ಈ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಈಗ ಸರ್ಕಾರವೇ ಹೇಳ್ತಾ ಇದೆ, SCP TSP ಯೋಜನೆಯ ಅಡಿಯಲ್ಲಿ ಇಟ್ಟಿರುವಂತಹ ಹಣದಲ್ಲಿ ಸುಮಾರು 14,000 ಕೋಟಿಗೂ ಹೆಚ್ಚು ದುಡ್ಡನ್ನು ಗ್ಯಾರಂಟಿಗಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂಥೇಳಿ. ಹಾಗಾದರೆ ಗ್ಯಾರಂಟಿ ಯೋಜನೆಗಳಿಗೆ SCP TSPಯ ದುಡ್ಡನ್ನು ಬಳಕೆ ಮಾಡಿಕೊಳ್ಳಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಇದೇ ಸಂದರ್ಭದಲ್ಲೇ ಕೇಂದ್ರ SC ಕಮಿಷನ್ನಿಂದ ರಾಜ್ಯ ಸರ್ಕಾರಕ್ಕೆ ನೀವು ಶೆಡ್ಯೂಲ್ಡ್ ಕಾಸ್ಟ್ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನು ಬೇರೆದ್ದಕ್ಕೆ ಡೈವರ್ಟ್ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಿದೆ. ಸರ್ಕಾರದಿಂದ ವಿವರಣೆಯನ್ನು ಕೂಡ ಕೇಳಿರುವಂಥದ್ದು. ಯಾವ ಕಾರಣಕ್ಕಾಗಿ ಹಾಗಿದ್ರೆ ರಾಜ್ಯ ಸರ್ಕಾರಕ್ಕೆ ಇಂಥದ್ದೊಂದು ನೋಟಿಸ್ ಬಂತು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ಅಂಶ. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಇದುವೇ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ ಗ್ಯಾರಂಟಿ ಗುದ್ದಾಟ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ತಾನು ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. 5ಕ್ಕೆ 5 ಗ್ಯಾರಂಟಿಗಳ ಅನುಷ್ಠಾನ ವಿವಿಧ ಹಂತಗಳಲ್ಲಿ ನಡೀತಾ ಇದೆ. ಸಹಜವಾಗಿ ಯಾವುದೇ ಯೋಜನೆಗಳ ಜಾರಿಯ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ಇದ್ದೇ ಇರುವಂಥದ್ದು. ಗ್ಯಾರಂಟಿಯೂ ಕೂಡ ಇದರಿಂದ ಹೊರತಾಗಿಲ್ಲ. ಗ್ಯಾರಂಟಿಗೂ ಕೂಡ ಆರೋಪಗಳ ಗ್ಯಾರಂಟಿ ಇದ್ದೇ ಇದೆ. ಯಾಕಂದರೆ ನಮಗೆ ತಲುಪ್ತಾ ಇಲ್ಲ, ಕಂತು ಬರ್ತಾ ಇಲ್ಲ, ಸರಿಯಾಗಿ ತಲುಪ್ತಾ ಇಲ್ಲ, ಈ ರೀತಿಯಂಥ ಅನೇಕ ಆಕ್ಷೇಪಗಳಿದ್ದಾವೆ. ಹಾಗೂ ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಹಾಕಿರುವಂತಹ ಕಂಡೀಷನ್ಗಳಿಗೂ ಕೂಡ ಆಕ್ಷೇಪಗಳಿದ್ದಾವೆ. ಆದರೆ ಅಂತಿಮವಾಗಿ ಸರ್ಕಾರ ಏನು ಹೇಳಿತು, ನಾವು ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸ್ತೀವಿ, ಅದಕ್ಕೆ ವಿಶೇಷವಾಗಿ ಇದೊಂದು ಸಪ್ರೇಟ್ ಆದಂತಹ ಸ್ಕೀಮ್ನ ರೀತಿಯಲ್ಲಿ ಕೊಡ್ತೀವಿ ಅನ್ನೋದನ್ನು. ಮತ್ತೊಂದು ಕಡೆಯಲ್ಲಿ SCP TSP ಹಣವನ್ನು ಕೂಡ ಬಳಕೆ ಮಾಡಿರುವಂಥದ್ದು. ಯಾವ ಪ್ರಮಾಣದಲ್ಲಿ ಈ 5 ಗ್ಯಾರಂಟಿಗಳಿಗೆ SCP TSPಯ ಹಣವನ್ನು ಸರ್ಕಾರ ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಗ್ಯಾರಂಟಿಗಳು ಶುರುವಾದಾಗಿಂದಲೂ ಬಿಜೆಪಿ ನಾಯಕರು ಹೇಳುತ್ತಿದ್ದದ್ದು ಇದೇ ನೋಡಿ. SC SP TSP ದುಡ್ಡನ್ನ ಗ್ಯಾರಂಟಿಗಳಿಗೆ ಹಾಕ್ತಿದೆ ಸರ್ಕಾರ ಅನ್ನೋದು ಬಿಜೆಪಿ ಆರೋಪ ಆಗಿತ್ತು. ಅದಕ್ಕೀಗ ಪುಷ್ಟಿ ನೀಡುತ್ತಿದೆ ರಾಜ್ಯ ಸರ್ಕಾರದ ಈ ಅಧಿಕೃತ ಪಟ್ಟಿ. SC ST ಸಮುದಾಯದ ಅಭಿವೃದ್ಧಿ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ SC SP TSP ನಿಧಿ ಇಟ್ಟಿದೆ. ಬಜೆಟ್ನಲ್ಲೂ ಪ್ರತ್ಯೇಕ ಹಣ ಮೀಸಲಿಡುತ್ತೆ. ಪ್ರತಿ ಇಲಾಖೆಯಲ್ಲೂ ಒಂದಷ್ಟು ಹಣ ಇಟ್ಟು ಅದನ್ನ ಇಡೀ ವರ್ಷದಲ್ಲಿ ಸಮುದಾಯಗಳ ಅಭಿವೃದ್ಧಿಗೆ ಬಳಸಲಾಗುತ್ತೆ. ಇದೀಗ ಆ SC SP TSP ಹಣದ ಮೇಲೂ ಸರ್ಕಾರದ ಕಣ್ಣು ಬಿದ್ದಿದೆ ಅನ್ನೋದು ಬಿಜೆಪಿ ಆರೋಪವಾಗಿತ್ತು. ಆ ಆರೋಪಕ್ಕೆ ಪೂರಕವಾಗಿದೆ ಈ ಲಿಸ್ಟ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ SC SP TSP ನಿಧಿಯನ್ನ 2024-25ನೇ ಸಾಲಿಗೆ 8,479.82 ಕೋಟಿ ಮೀಸಲಿಡಲಾಗಿದೆ. ಆ ಪೈಕಿ 7,881.91 ಕೋಟಿ ಹಣವನ್ನ ಗೃಹಲಕ್ಷ್ಮಿಗೆ ನೀಡಲಾಗಿದೆ. ಮಹಿಳೆಯರಿಗೆ ಮಾಸಿಕ 2,000ದಂತೆ SC ST ಸಮುದಾಯದ 31 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಇದು ಬಳಕೆ ಆಗಲಿದೆ. ಇಂಧನ ಇಲಾಖೆಯಲ್ಲಿ SC SP TSP ನಿಧಿಯನ್ನ 2024-25ನೇ ಸಾಲಿಗೆ 5,026.03 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಆ ಪೈಕಿ 2,585.93 ಕೋಟಿ ಹಣವನ್ನ ಗೃಹಜ್ಯೋತಿ ಯೋಜನೆಗೆ ನೀಡಲಾಗಿದೆ. ಸುಮಾರು 12 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಇದು ಸಿಗಲಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ SC SP TSP ನಿಧಿಯನ್ನ 2024-25ನೇ ಸಾಲಿಗೆ 2,637.44 ಕೋಟಿ ಮೀಸಲಿಡಲಾಗಿದೆ. ಇದರಲ್ಲಿ ಅಕ್ಕಿಗೆ 448 ಕೋಟಿ, DBTಗೆ 2,187 ಕೋಟಿ ಸೇರಿ 2,635.74 ಕೋಟಿ ಹಣವನ್ನು ಬಳಸಲಾಗ್ತಿದೆ. ಇದು 85 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಸಿಗಲಿದೆ. ಸಾರಿಗೆ ಇಲಾಖೆಯಲ್ಲಿ SC SP TSP ನಿಧಿಯನ್ನ 2024-25ನೇ ಸಾಲಿಗೆ 1,781.02 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಪೈಕಿ ಶಕ್ತಿ ಯೋಜನೆಗಾಗಿ 1,451.45 ಕೋಟಿ ಹಣವನ್ನು ಬಳಸಿಕೊಳ್ಳಲಾಗ್ತಿದೆ.
ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ SC/ST TSP ನಿಧಿಯನ್ನ 2024-25ನೇ ಸಾಲಿಗೆ 267.07 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರಲ್ಲಿ 175.50 ಕೋಟಿ ರೂಪಾಯಿ ಹಣವನ್ನು ಯುವ ನಿಧಿಗೆ ಬಳಸುವ ಗುರಿ ಇಟ್ಟುಕೊಳ್ಳಲಾಗಿದೆ. 33,000ಕ್ಕೂ ಅಧಿಕ ಪದವೀಧರರಿಗೆ ಈ ಹಣ ನೀಡಲಾಗುತ್ತೆ. ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ಯಾಕೆ ಎಂದು ನೋಟಿಸ್. ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ SC ಆಯೋಗದ ಶಾಕ್. ರಾಜ್ಯ ಸರ್ಕಾರ ಗ್ಯಾರಂಟಿಗಾಗಿ SC ಹಣಕ್ಕೆ ಕೈ ಹಾಕುತ್ತಲೇ ಶಾಕ್ ಎದುರಾಗಿದೆ. ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ಯಾಕೆ ಎಂದು ರಾಷ್ಟ್ರೀಯ SC ಆಯೋಗ ನೋಟಿಸ್ ನೀಡಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು 7 ದಿನದೊಳಗೆ ವಿಸ್ತೃತ ವರದಿ ನೀಡುವಂತೆ ಸೂಚನೆ ನೀಡಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ SC/ST TSP ಹಣ ಬಳಕೆ ಬಗ್ಗೆ ಮಾಹಿತಿ ಸಿಕ್ಕಿದೆ. SC/ST TSPಯ 14,730.54 ಕೋಟಿ ಹಣ ಗ್ಯಾರಂಟಿಯ ಬಳಕೆಗೆ ನಿರ್ಣಯವಾಗಿದೆ. ಹೀಗಾಗಿ ರಾಷ್ಟ್ರೀಯ SC ಆಯೋಗದಿಂದ ನೋಟಿಸ್ ನೀಡಲಾಗಿದೆ. ದಲಿತರ ಹಣ ಗ್ಯಾರಂಟಿ ಯೋಜನೆಗೆ ಬಳಸಿದೆಯಾ ಅಂತ ಪ್ರಶ್ನೆ ಮಾಡಿ ನೋಟಿಸ್ ನೀಡಿದೆ. ಈ ಬಗ್ಗೆ 7 ದಿನಗಳ ಒಳಗೆ ವಿಸ್ತೃತ ವರದಿ ಸಲ್ಲಿಸಲು ಹೇಳಿದ್ದು, ಇದನ್ನ ಅತಿ ತುರ್ತು ಎಂದು ಪರಿಗಣಿಸಲು ಆಯೋಗ ಸೂಚನೆ ಕೊಟ್ಟಿದೆ. SC/ST TSP ಹಣದ ದುರ್ಬಳಕೆ ಬಗ್ಗೆ ಮೊದಲಿಂದಲೂ ಆರೋಪ ಮಾಡುತ್ತಿದ್ದ ಬಿಜೆಪಿ ಈಗಲೂ ಮುಗಿಬಿದ್ದಿದೆ. SC/ST TSP ಹಣ ನೀವು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸರ್ಕಾರ ಬರ್ತಿದ್ದಂಗೆ 12,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿಕೊಂಡ್ರಿ. ತದನಂತರ 6 ತಿಂಗಳಾದಮೇಲೆ ಮತ್ತು 12,500 ಕೋಟಿ, ಒಟ್ಟಾರೆಯಾಗಿ 24,500 ಕೋಟಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ SC/ST TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿದ್ದೀರಿ. ನಮ್ಮ ಆರೋಪ ಅವತ್ತಿನಿಂದಲೂ ಕೂಡ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ದಲಿತರ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಗ್ಯಾರಂಟಿಗೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ ಅಂತಕ್ಕಂಥ ಸ್ಪಷ್ಟವನ್ನು ಅವತ್ತಿನಿಂದಲೂ ಕೂಡ ಆರೋಪ ಮಾಡ್ತಾ ಇದ್ದೇವೆ. ಹಾಗಾಗಿ ದೆಹಲಿಯಿಂದಲೂ ಕೂಡ ಪತ್ರ ಬರೆದಿರ್ತಕ್ಕಂಥದ್ದು, ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಾವು ಏನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಳ್ಬೇಕು. ಅವರೇನು ಹೇಳಿದ್ರು ಮುಂಚೆ ಅಂತ ಹೇಳಿದರೆ SC/STಗಳ ಅಭಿವೃದ್ಧಿಗೋಸ್ಕರವಾಗಿಯೇ ನಾವು SCP ಮತ್ತು TSP ಹಣವನ್ನು ಮೀಸಲಿಡ್ತೇವೆ ಬಜೆಟಲ್ಲಿ ಅಂತ ಹೇಳಿದರು. ಈಗ ಆ ಹಣವನ್ನು ನಾವು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದರೆ ತಪ್ಪೇನು ಅಂತ ಕೇಳ್ತಾ ಇದ್ದಾರೆ. ನಾನು ಕೇಳ್ತೇನೆ, ಸಿದ್ದರಾಮಯ್ಯ ಅವರಿಗೆ 2 ನಾಲಿಗೆ ಇದೆ. SCP TSP ಹಣ ವಿಶೇಷವಾಗಿ ಉದ್ದೇಶಪೂರ್ವಕವಾಗಿ SC ಮತ್ತು STಗಳ ಅಭಿವೃದ್ಧಿಗೋಸ್ಕರನೇ ಹಣವನ್ನು ಬಳಸಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿ ಯೋಜನೆಗೆ ಯಾಕೆ ಬಳಸ್ತಾ ಇದ್ದೀರಿ ನೀವು? ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ ಸರ್ಕಾರ ಸಹಜವಾಗೇ ಟಕ್ಕರ್ ನೀಡಿದೆ. ನಮ್ಮ ಸರ್ಕಾರಕ್ಕೆ ಯಾವ ಥರದ ಸಂಕಟನೂ ಇಲ್ಲ. ನಾವು ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೀವಿ. ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ. ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ. ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ. ಗ್ಯಾರಂಟಿಯಿಂದ ನಮಗೇನು ನಮ್ಮ ಬಜೆಟಲ್ಲಿ ಹಿಂದೆ ಬೊಮ್ಮಾಯಿ ಅವ್ರು ಮಾಡಿದ ಬಜೆಟಲ್ಲೇ ನಾವು ತಿರ್ಗಾ ರೀಫಾರ್ಮ್ ಮಾಡಿ ಏನು ಇಡಬೇಕು ದುಡ್ಡನ್ನು ಇಟ್ಟಿದ್ದೋ, ಇವತ್ತು ಕೂಡ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಸೊ ಏನು ಅವ್ರು ಹೇಳ್ದಿರೋ ಲೆಕ್ಕ ನಮಗೆ ಗ್ಯಾರಂಟಿಯವ್ರನ್ನೆಲ್ಲ ಅತಿ ಹೆಚ್ಚು ಎಲ್ಲ ಓಟ್ ಹಾಕ್ತಾರೆ ಅಂತ ನಾವು ಓಟ್ಗೋಸ್ಕರ ಗ್ಯಾರಂಟಿ ಮಾಡಿಲ್ಲ. ಬದಲಾವಣೆ, ಜನರ ಬದುಕನ್ನು, ಭಾವನೆಕ್ಕಿಂತ ಬದುಕನ್ನು ಬದಲಾವಣೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಹಾಯ ಮಾಡ್ತಾ ಇದ್ದೀವಾ ಇಲ್ವಾ? ಈ ಸ್ತ್ರೀ ಶಕ್ತಿ ಯೋಜನೆ, ಟ್ರಾವೆಲ್ ಮಾಡ್ತಕ್ಕಂಥ ದೇವಸ್ಥಾನಕ್ಕೆ ಹೋಗದೇ ಇದ್ದಂಥ ಕಡು ಬಡವೆ ಗುಡಿಸಲಲ್ಲಿದ್ದಂಥ ದಲಿತ ಹೆಣ್ಮಗಳು ಧರ್ಮಸ್ಥಳಕ್ಕೂ ಹೋಗ್ತಾಳೆ, ಬೇರೆ ಬೇರೆ ದೇವಸ್ಥಾನಕ್ಕೂ ಹೋಗ್ತಾಳೆ, ಅಥವಾ ಬೇರೆಯವರ ಇದಕ್ಕೆ ಓಡಾಡ್ತಾಳೆ. ಆಕೆಗೆ ಈ ದುಡ್ಡು ತಲುಪಲ್ವಾ? ಅದ್ಯಾರು ಬೇರೆಯವ್ರಿಗೆ ಹೋಗುತ್ತಾ? ದುಡ್ಡು ಲಾಸ್ ಆದಾಗ ಚಿಂತನೆ ಮಾಡಬೇಕು, ವಿನಿಯೋಗದಲ್ಲಿ ವ್ಯತ್ಯಾಸ ಆದಾಗ ಚಿಂತನೆ ಮಾಡಬೇಕು. ಅದನ್ನು ಬಿಟ್ಟು ಈಗ ಎಲ್ಲ 5 ಕಾರ್ಯಕ್ರಮಗಳಲ್ಲಿ ದಲಿತರು ಇದ್ದೇ ಇದ್ದಾರೆ. SCP TSP ಹಣನೇ ಅವ್ರು ಖರ್ಚಾಗ್ತಾ ಇರೋದು. ಪಾರ್ಟ್ ಆಫ್ ಇಟ್, ನಾಟ್ ಎಂಟೈರ್ 27,000 crores ಬರುತ್ತೆ, ಅಷ್ಟೆಲ್ಲ ಏನು ಮಾಡ್ತಾ ಇಲ್ವಲ್ಲ. ಪಾರ್ಟ್ ಆಫ್ ಇಟ್ ವಿ ಹ್ಯಾವ್ ಟೇಕನ್. ಈ ಮಧ್ಯೆ ಸರ್ಕಾರದ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 15ರಂದು ವಿಧಾನಸೌಧ ಚಲೋಗೆ ಬಿಜೆಪಿ ಕರೆ ನೀಡಿದೆ. ದಲಿತರ ಹಣ ಲೂಟಿ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಈ ಗ್ಯಾರಂಟಿ ಯೋಜನೆ ಜಾರಿ ಆದಲ್ಲಿಂದಲೂ ಕೂಡ ಅಥವಾ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡದಲ್ಲಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಆರೋಪವನ್ನು ಕಾಂಗ್ರೆಸ್ ಎದುರಿಸ್ತಾ ಬಂದಿದೆ. ಮತ್ತು ಇದು
ರಾಜ್ಯದ ಹಣಕಾಸು ವ್ಯವಸ್ಥೆಯನ್ನು ಅಲುಗಾಡಿಸುತ್ತೆ, ಹಾಳು ಮಾಡುತ್ತೆ, ದಿವಾಳಿ ಆಗುತ್ತೆ ಅನ್ನುವಂತಹ ಆರೋಪವನ್ನು ಕೂಡ ಬಿಜೆಪಿಯ ನಾಯಕರುಗಳು, ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಕೂಡ ಈ ಆರೋಪವನ್ನು ಮಾಡ್ತಾ ಬಂದಿದ್ರು. ಆದರೆ ಈಗ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಹಣಕಾಸಿನ ಹೊಂದಾಣಿಕೆಯನ್ನು ಹೇಗೆ ಮಾಡ್ತಾ ಹೋಗ್ತಿದೆ ಅನ್ನುವಂತಹ ವಿಚಾರಗಳಿಗೆ ಬಂದಾಗ SCP TSPಯ ಹಣವನ್ನು ಕೂಡ ಬಳಕೆ ಮಾಡಿಕೊಂಡಿರುವಂಥದ್ದು ಸ್ಪಷ್ಟವಾಗಿರುವಂಥದ್ದು. 56,000 ಕೋಟಿ ರೂಪಾಯಲ್ಲಿ ಸುಮಾರು 14,740 ಕೋಟಿ ರೂಪಾಯಿ ಅಂತ ಹೇಳಿದರೆ ಆಲ್ಮೋಸ್ಟ್ 42,000 ಕೋಟಿ ರೂಪಾಯಿನ ಮಾತ್ರ 41,360 ಕೋಟಿ ರೂಪಾಯಿಯಷ್ಟು ಮಾತ್ರ ಉಳಿಕೆ ಹಣವನ್ನು ಸರ್ಕಾರ ಹೊಂದಿಸಬೇಕಾಗುತ್ತೆ. ಆಲ್ರೆಡಿ ಬಜೆಟ್ನಲ್ಲಿ ಅಲೋಕೇಶನ್ ಇರುವಂಥ SCP TSPಯ 14,740 ಕೋಟಿ ರೂಪಾಯಿಯನ್ನು ಇಲ್ಲಿ ಬಳಕೆ ಮಾಡ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಎಲ್ಲ ವಿಚಾರದ ಬಗ್ಗೆ ಕೂಡ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಯದುಕುಮಾರ್ ಗೌಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಜನರು ಕೂಡ ಜಾಯ್ನ್ ಆಗಿದ್ದಾರೆ ಅವರ ಪ್ರಶ್ನೆಗಳೊಂದಿಗೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಬದುಕನ್ನು ಬದಲಿಸುವ ಕಾರಣಕ್ಕಾಗಿ ಅನ್ನುವಂಥದ್ದನ್ನೇ ಕಾಂಗ್ರೆಸ್ ಹೇಳಿದ್ದು. ಬೆಲೆ ಏರಿಕೆಯಿಂದ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ, ಕೇಂದ್ರ ಸರ್ಕಾರದ ನೀತಿಯಿಂದಾಗಿ, ರಾಜ್ಯ ಸರ್ಕಾರದ ನೀತಿಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು. ಹೆಣ್ಣುಮಕ್ಕಳಿಗೆ ನಾವು ಗೃಹಲಕ್ಷ್ಮಿ ಕೊಡ್ತಿದ್ದೀವಿ, ಯಾಕೆ ಅಂದರೆ ಗ್ಯಾಸ್ ದರ 1,000 ರೂಪಾಯಿಯನ್ನು ದಾಟಿದೆ, ಈ ಕಾರಣಕ್ಕಾಗಿ ನಾವು ಕೊಡ್ತಾ ಇದ್ವಿ ಅಂತ ಹೇಳಿದರು. ಬೇಳೆಕಾಳಿನ ದರ ಜಾಸ್ತಿ ಆಗಿದೆ, ಇದಕ್ಕಾಗಿ ನಾವು ಕೊಡ್ತಾ ಇದ್ವಿ ಅಂತ ಹೇಳಿದ್ರು. ಈ ರೀತಿಯಾಗಿ ದರ ಏರಿಕೆಯ ಕಾರಣವನ್ನೂ ಕೂಡ ಕೊಟ್ಟು ಜನರ ಬದುಕನ್ನು ನೋಡಿ, ಭಾವನೆಗಿಂತ ಹೆಚ್ಚಾಗಿ ಬದುಕು ಕಟ್ಟುವುದು ನಮ್ಮ ಕೆಲಸ ಅನ್ನುವಂಥದ್ದನ್ನು. ಆಶಯ ಒಳ್ಳೆಯದು, ಆದರೆ ಅದರ ಭಾರವೂ ಕೂಡ ಅತಿ ದೊಡ್ಡದಾಗಿದೆ ಇತ್ತು ಸರ್ಕಾರದ ಮೇಲೆ. ಅದನ್ನು ಹೇಗೆ ಹೊಂದಿಸೋದಕ್ಕೆ ಬೇಕಾಗಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತ ಸರ್ಕಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. SCP TSPಯ ಉದ್ದೇಶ ಏನಿತ್ತು? 2014ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದರ ಪ್ರಪೋಸ್ ಮಾಡುತ್ತೆ. ಒಂದು ಬಿಲ್ ಮೂಲಕವಾಗಿ SCP TSPಗೆ ಸಂಬಂಧಪಟ್ಟಂತೆ ಕಾನೂನು ರಚನೆಯನ್ನು ಮಾಡುತ್ತೆ. 2017ರಲ್ಲಿ ಇದು ಅನುಷ್ಠಾನಕ್ಕೆ ಬರುವಂಥದ್ದು. ಇದರ ಪ್ರಕಾರವಾಗಿ SCP TSPಯ ಬಗ್ಗೆ ಒಂದು ಬ್ರೀಫಾಗಿ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಇದರ ಪ್ರಕಾರವಾಗಿ ಯಾವುದೇ ಇಲಾಖೆಯಲ್ಲೂ ಕೂಡ ಹಂಚಿಕೆಯಾಗುವಂಥ ಹಣ ಏನು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಹಣ ಮಾತ್ರ ಆಗೋದಿಲ್ಲ. ಯಾವುದೇ ಇಲಾಖೆಗೆ ಹಂಚಿಕೆ ಆಗಿರುವಂಥ ಹಣದಲ್ಲಿ ಒಂದು ಭಾಗವನ್ನು SCP TSPಗೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉಪಯೋಜನೆಗಳಿಗಾಗಿ ಅನ್ನುವಂತಹ ಕಾರಣಕ್ಕಾಗಿಯೇ ಈ ಹಣವನ್ನು ಮೀಸಲಿಡಲಾಗುತ್ತೆ. ಇದು ಆ ಸಮುದಾಯವನ್ನು ಆರ್ಥಿಕವಾಗಿಯೂ ಕೂಡ ಮೇಲಕ್ಕೆತ್ತುವಂತಹ, ಸಾಮಾಜಿಕವಾಗಿಯೂ ಕೂಡ ಮೇಲಕ್ಕೆತ್ತುವಂತಹ ಪ್ರಯತ್ನದ ಭಾಗವಾಗಿರುತ್ತೆ ಅನ್ನುವಂಥದ್ದು ವಿಸ್ತೃತವಾದಂಥ ಆಶಯ. ಈ ಯೋಜನೆ ಜಾರಿಗೊಂಡಲ್ಲಿಂದಲೂ ಕೂಡ ಅಂದರೆ ಈ ಒಂದು ಕಾನೂನು ಜಾರಿಗೊಂಡಲ್ಲಿಂದಲೂ ಕೂಡ ಎಷ್ಟರ ಮಟ್ಟಿಗೆ SCP TSPಯ ಹಣದ ಬಳಕೆಯನ್ನು ಸದ್ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳ ಪ್ರಶ್ನೆಗಳಿದ್ದಾವೆ. ಕೇವಲ 7 ವರ್ಷದ ಅವಧಿಯಲ್ಲಿನೇ ಈ ಯೋಜನೆಯಲ್ಲಿರುವಂಥ ಒಂದು ಭಾಗವನ್ನು ಇಂತಹ ಯೋಜನೆಗೆ ಕೊಡುವಂತಹ ನಿರ್ಧಾರಕ್ಕೂ ಕೂಡ ಸರ್ಕಾರ ಬಂದಿದ್ದೇಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ನಾನು ಚರ್ಚೆಯನ್ನು ಯದುಕುಮಾರ್ ಅವರ ಮೂಲಕವಾಗಿ ಆರಂಭಿಸ್ತೇನೆ. ಯದುಕುಮಾರ್ ಅವರೇ, ಆರಂಭದ ದಿವಸದಿಂದಲೂ ಹೇಳಿದ್ರಿ, ನೀವು BJಪಿಯವರು ಹೇಳ್ತಾ ಬಂದ್ರಿ ಕಳೆದ ವರ್ಷ 11,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ರಿ. ಸರ್ಕಾರ ಆರಂಭದ ದಿವಸಗಳಲ್ಲಿ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಕೊಡಲಿಲ್ಲ. ಕಡೆಗೆ ಒಪ್ಕೊಳ್ಳೋಕ್ಕೆ ಶುರು ಮಾಡಿದ್ರು, ಹೌದು 11,000 ಕೋಟಿ ರೂಪಾಯಿ ನಾವು ಬಳಕೆ ಮಾಡಿದ್ವಿ SCP TSP ಅಂತ. ಈ ವರ್ಷ 14,000 ಕೋಟಿ ರೂಪಾಯಿ ಅದನ್ನು ಬಜೆಟ್ನಲ್ಲಿ ಅವ್ರಿಗೆ ಹೇಳಿರಲಿಲ್ಲ, ಬಟ್ ಇವಾಗ ಅದನ್ನು ಯೋಜನೆಗಳನ್ನು ಆ ರೀತಿಯಾಗಿ ಡೈವರ್ಟ್ ಮಾಡಿದ್ದಾರೆ. ಸರ್ಕಾರ ಸಮರ್ಥನೆಯನ್ನು ಕೊಡ್ತಿದೆ, ಅದು ಕೂಡ ಹೋಗೋದು ದಲಿತರಿಗೆ ಅಲ್ವಾ, ಬೇರೆ ಯಾರಿಗೂ ಹೋಗುತ್ತೆ ಅನ್ನೋಂಥ ಪ್ರಶ್ನೆ ಕೇಳುತ್ತೆ. ಯಾವ ಕಾರಣಕ್ಕೆ ಇಲ್ಲಿ ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಅಂತೇಳಿ BJP ಹೇಳ್ತಿರೋದು? ಸರ್, ಈಗ ಅವ್ರ ಸರ್ಕಾರ ಬಂದಾಗ 136 ಸ್ಥಾನ ಬಂದಾಗ ಅವ್ರು ಹೇಳಿದ್ರು ಈ ಒಂದು ಯೋಜನೆಗಳಿಗೆ ನಾವು ಭರ್ಪೂರವಾದ ಹಣ ಇದೆ ಅಂತಂತ. ಹಣ ಯಾವ್ದು ರೀತಿ ಅಂತ BJP ಅವ್ರು ಕೇಳಬೇಕಾದಾಗ ನೀವು ಮಾಡಿದಂಥ 40% ಇದರಲ್ಲಿ ನಾವು ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೊಡಬೇಕು ಅಂದಾಗ ಇವಾಗ ಅದು ಮೀಸಲಿಟ್ಟಿದ್ದಾರಲ್ವ, ಇದಾಗಲಿ ಮೀಸಲಿಟ್ಟಿರಬೇಕಾದಾಗ SC/ST ಇದರಲ್ಲಿ SCನಲ್ಲಿ 17.5%, STನಲ್ಲಿ ಇರೋವಂಥದ್ದು ಒಟ್ಟು 24.10% ಇರಬೇಕಾಗಿದ್ದಂಥದ್ದು. ಈ ಯೋಜನೆ ಇರಬೇಕಾದಾಗ ಇವಾಗ ಅವ್ರು ಏನು ಹೇಳಿದ್ರು ಅಂದರೆ ಆ್ಯಕ್ಟ್ ಅವರೇ ತಂದಿದ್ದು ನಾವು ಹೆಂಗೆ ಬೇಕಾದ್ರೂ ಇದು ಮಾಡ್ಬೋದು ಅಂತ. ಅಂದರೆ ಜನರನ್ನು ಸುಳ್ಳೇಳಿ ದಾರಿ ತಪ್ಪಿಸುವ ಕೆಲಸ ಮೊದಲಿಂದನೂ ಬಂದಿದ್ದಾರೆ. BJP ಏನು ಹೇಳ್ತು, ಇವು ಸರ್ಕಾರ ಬಂದಾಗ ಇದು ATM ಸರ್ಕಾರ, ಪ್ರತಿಯೊಂದರಲ್ಲೂ ಎಲ್ಲ ಇದರಲ್ಲೂ ಇಲಾಖೆಗಳನ್ನು ಭ್ರಷ್ಟಾಚಾರ ಅಂತ. ಅವಾಗ ಎಲ್ಲದರಲ್ಲೂ ನಿರಾಕರಣೆಗೊಳಿಸಿದ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ, ಯಾವ ಇಲಾಖೆ ಬಿಟ್ಟಿದ್ದಾರೆ ಸರ್ ಅವರು, ಒಂದೊಂದು ಇಲಾಖೆಯ ಮಂತ್ರಿಗಳು ಕೂಡ ಅವರವ್ರ ಇದರಲ್ಲಿ ಎಲ್ಲೆಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಇವರು DK ಶಿವಕುಮಾರ್ ಮಾತಾಡ್ತಾ ಇದ್ರು ಬದುಕು ಅಂತ ಅಂದ್ಬಿಟ್ಟು. ಅರೆ, ಜನರ ಬದುಕು ಮೂರಾ ಬಟ್ಟೆ ಆಗಿದೆ ರೀ. ಜನರ ಭಾವನೆಗೆ ಬೆಲೆ ಇರಬೇಕು. ಜನರ ಭಾವನೆಗೆ ಬೆಲೆ ಇರಬೇಕಾದಾಗ್ಲೇ ಜನ ಇದು ಮಾಡೋಂಥ. ಜನರ ಭಾವನೆ ಏನು, ನೀವು ಸರ್ಕಾರ ಬಂದಾಗಿಂದ ನಮ್ಮ ಬಾಳನ್ನು ಹಸನು ಮಾಡ್ತೀವಿ ಅಂತ ಹೇಳಿದಂಥದ್ದು. ಆದರೆ ನೀವು ನಾವು ಮಾಡಿದ್ದೇನು, ಇವತ್ತು ರಾಜ್ಯದಲ್ಲಿ ಡೆಂಗ್ಯೂ ಪರದೆ 7,000 8,000ಗಿಂತ ಇದೆ. ನೀವು ಅದ್ರ ಬಗ್ಗೆ ಯೋಚನೆ ಇಲ್ಲ. ಪ್ರತಿಭಟನೆ ಮಾಡುವಂಥ ಮೂಢ ಹಗರಣದಲ್ಲಿ ಹೋಗುವಂಥ ಕಾರ್ಯಕರ್ತನ ಬಗ್ಗೆ ಬಡಿತೀರಿ. ನೀವೇನು ಹೇಳ್ತೀರಿ, ಸಂವಿಧಾನ
ಮತ್ತೆ ಬೇರೆ ಅವ್ರನ್ನೆಲ್ಲ ರಕ್ಷಣೆ ಮಾಡೋದಂತ. ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದೀರಾ, ಪ್ರತಿಯೊಂದಕ್ಕೂ ಉಡಾಫೆ ಇಟ್ಕೊಡ್ತಾ ಇದ್ದೀರಾ. ಅದಕ್ಕೆ ಜನರು ನಿಮಗೆ ನೀವು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಹೇಳಿದ್ರೆ 20ಕ್ಕಿಂತ ಹೆಚ್ಚು ಸ್ಥಾನ ಅಂತ ಅಂದ್ಬಿಟ್ಟು ಇವತ್ತೇನಾಯಿತು? ಇವತ್ತು ಬಂದಿದ್ದಂಥದ್ದು ನಿಮಗೆ, ನೀವು ಬಂದಿದ್ದಂಥ 9 ಸ್ಥಾನ ಕಳೆದ 20 ವರ್ಷದಿಂದನೂ ಅವರು 2 ಅಂಕಿ ದಾಟಿಲ್ಲ ಅವರದಲ್ಲಿ. ಆದರೂ ಕೂಡ ಸೋತದ್ದನ್ನೇ ಗೆದ್ದಿದ್ದಂಥ ಬಿಂಬಿಸ್ತಾ ಇವತ್ತು ರಾಜ್ಯದಲ್ಲಿ ರೈತರ 1,182 ಜನ ಅಧಿಕೃತವಾಗಿ ಪ್ರಾಣ ಬಿಟ್ಟಿದ್ದಾರೆ. ಇದು ಸರ್ಕಾರದ ಮಾಹಿತಿ. ಇದು ಏನು ಮಾಡಿದ್ರಿ ಅವ್ರಿಗೆ? ಒಂದು ಸಾಂತ್ವನ ಮಾತಿಲ್ಲ, ಒಂದು ಪರಿಹಾರ ಧನ ಇಲ್ಲ, ಯಾವುದೂ ಇಲ್ಲ. ಯಾರ ಒಂದು ಬದುಕನ್ನು ಹಸನು ಮಾಡಿದ್ದೀರಿ ನೀವು? ಯಾರ ಬದುಕನ್ನು ಹಸನು ಮಾಡಿಲ್ಲ. ಪ್ರತಿಯೊಬ್ಬರ ಬದುಕನ್ನು ಮೂರಾಬಟ್ಟೆ ಮಾಡಿರುವಂಥ ಇಂಥ ಭ್ರಷ್ಟ ಸರ್ಕಾರ ತೊಲಗಬೇಕು ಸರ್. ಅದರಲ್ಲಿ ಇಲ್ಲಿ ನಟರಾಜ್ ಗೌಡ್ರೆ, ಯಾವ ರೀತಿಯಾಗಿ ನೀವು ಜನರ ಬದುಕನ್ನ ಹಸನು ಮಾಡುವ ಕೆಲಸವನ್ನ ಆಶಯ ದೊಡ್ಡದು ಆದ್ರೆ ಏನಿದೆ ಅಂತ ಹೇಳಿ ಇಲ್ಲಿ SCP TSP ಹಣವನ್ನು ಕೂಡ ಬಳಕೆ ಮಾಡ್ಕೊಳ್ತೀರಿ ಗ್ಯಾರಂಟಿಗೆ. SCP TSP ಕಾಯ್ದೆ ಇತ್ತಲ್ಲ, ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತಗೊಂಬಂದದ್ದು. ಕಳೆದ 10 ವರ್ಷದಿಂದ ಈಗ 3ನೇ ಬಾರಿ 3.0 ಆಗಿದ್ದಾರಲ್ಲ ಮೋದಿಯವರು. ತೊಗೊಂಬರಲಿ, ರಾಷ್ಟ್ರ ಮಟ್ಟದಲ್ಲಿ ತೊಗೊಂಬರಲಿ ಕಾಯ್ದೆನ. ವಿ ವೆಲ್ಕಮ್ ಇಟ್. ಸಾಧ್ಯ ಮಾಡಬೇಕದಲ್ಲ. ಜನಗಳು ಭಾಷಣ ಮಾಡೋದು ಮತ್ತು ಬರೀ ಕೋಮುವಾದದಲ್ಲಿ ಚುನಾವಣೆ ಮಾಡೋದು ಅಥವಾ ಅಧಿಕಾರ ಮಾಡೋದಲ್ಲ. ಜನಗಳು ನಿಜವಾದ ಅನುಕೂಲ ಯಾವಾಗುತ್ತೆ? ನೀವು ಕಾಯ್ದೆ ಮಾಡಿದಾಗ. ನಾವು ಕಾಯ್ದೆ ಮಾಡಿದ್ವಿ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಬಜೆಟ್ನಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು, ಅವರ ಅಭಿವೃದ್ಧಿ ಯೋಜನೆಗಳಾಗಬೇಕು, ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರಿಬೇಕು. ಇದು ಉದ್ದೇಶ. ಆ ಉದ್ದೇಶದ ಮುಂದುವರಿದ ಭಾಗನೇ ಯಾವಾಗ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಅವರ ಅಕೌಂಟಿಗೆ ಅವ್ರ ಜೇಬಿಗೆ ದುಡ್ಡು ಹೋದರೆ, ಈ ಯೋಜನೆ ಗ್ಯಾರಂಟಿ ಯೋಜನೆ ಅವ್ರ ಜೇಬಿಗೆ ದುಡ್ಡು ಹೋದರೆ ಅವರಲ್ಲಿ ಒಂದು ಕ್ರಿಯಾಶೀಲತೆ ಹುಡ್ತದೆ. ಅವರು ಸಾಮಾಜಿಕವಾಗಿ ಇನ್ನೂ ಭಾಗಿಯಾಗಲಿಕ್ಕೆ, ಆರ್ಥಿಕ ಸಮಾನತೆ ಬರಲಿಕ್ಕೆ ಅವಕಾಶ ಆಗೋದಿಲ್ವಾ? ಈ ಹಣವನ್ನು ಅವರಿಗೇ ಉಪಯೋಗಿಸ್ತಿರೋದು. ಈ ಸಾಮಾನ್ಯ ಜ್ಞಾನ ಕೂಡ BJPಯ ನಾಯಕರುಗಳಿಗೆ ಅರ್ಥ ಆಗ್ತಾಯಿಲ್ಲ ಅಂದರೆ ಅದು ದುರಂತ ಅಂತ ಹೇಳ್ಬೋದು ಅಷ್ಟೇ. ಈ ಹಣವನ್ನು ತೆಗೆದುಕೊಂಡು ಬೇರೆದಕ್ಕೆಲ್ಲೂ ಡೈವರ್ಟ್ ಮಾಡ್ತಿಲ್ಲ. ಆ ಬಡವರು, ಆ ದಲಿತರು, ಆ ಪರಿಷ್ಠ ಜಾತಿ ಪಂಗಡದವರ ಅವ್ರ ಅನುಕೂಲಕ್ಕಾಗಬೇಕು, ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಬೇಕು, ಅವ್ರ ಮನೆಗೆ ಆರೋಗ್ಯಕ್ಕೆ ಅನುಕೂಲ ಆಗಬೇಕು, ಅವ್ರಿಗೆ ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ, ಅವ್ರ ಜೀವನಕ್ಕಾಗಬೇಕು. ನೇರವಾಗಿ ಈಗ ಈ ಹಣ ಇದೆಯಲ್ಲ, ಈ ಹಣ ಕೆಲವರಿಗೆ ಮಾತ್ರ, ಗುತ್ತಿಗೆ ಮಾಡೋರಿಗೆ ಕೆಲವ್ರಿಗೆ ಮಾತ್ರ ಹೋಗುತ್ತೆ, ಯಾವುದೋ ಯೋಜನೆ ತೆಗೆದುಕೊಳ್ಳೋರು ಕೆಲವರಿಗೆ ಹೋಗುತ್ತೆ, ಆ ರೀತಿ ಇರ್ತಾ ಇತ್ತು. ಇದು ಆ ರೀತಿ ಅಲ್ಲ. ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಹೋಗುತ್ತೆ. ಅವ್ರ ಜೀವನದ ಭದ್ರತೆ ಬರುತ್ತೆ, ಒಂದು ಸಮಾನತೆ ಬರುತ್ತೆ ಅವ್ರಿಗೆ ಸಮಾಜದಲ್ಲಿ. ಸೊ ಆ ಯೋಜನೆಯನ್ನು ಅವರು ವೆಲ್ಕಮ್ ಮಾಡಬೇಕಾಗಿತ್ತು. BJPಗರು ಇದನ್ನು ವೆಲ್ಕಮ್ ಮಾಡಬೇಕು. ಈ ಥರ ಯೋಜನೆಗಳನ್ನ ರಾಷ್ಟ್ರ ಮಟ್ಟದಲ್ಲಿ 3.0 ಅನುಷ್ಠಾನ ಮಾಡಲಿ. ಈಗ SCP TSP ಯೋಜನೆಯನ್ನ ವೆಲ್ಕಮ್ ಮಾಡಬೇಕು. ಯಾವುದೇ ಸರ್ಕಾರಗಳಾದ್ರೂ ಕೂಡ ವೆಲ್ಕಮ್ ಮಾಡಬೇಕು, ಅದನ್ನು ಅನುಷ್ಠಾನಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ಆದರೆ ಅದರಲ್ಲಿ ಯಾವುದೇ 2 ಮಾತಿಲ್ಲ. ಆ ಯೋಜನೆಯ ರೂಪುರೇಷೆಯಲ್ಲಿ 2 ಮಾತಿಲ್ಲ. ಆದರೆ ಪ್ರಶ್ನೆ ಇರುವಂಥದ್ದು, ನೀವು ಗ್ಯಾರಂಟಿ ಯೋಜನೆಗೆ ಯಾಕೆ SCP TSP ಯೋಜನೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ? ಉಳಿದ ಸಮುದಾಯಗಳಿಗೆ ಈಗ ಓಕೆ 24%ನಷ್ಟು ರಾಜ್ಯದಲ್ಲಿ ದಲಿತ ಸಮುದಾಯದವರು ಇರುವಂಥ 24% ಜನಕ್ಕೆ ನೀವು ಈ ಹಣವನ್ನು ಬಳಕೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಗ್ಯಾರಂಟಿ ಯೋಜನೆಯ ಉಳಿದ 76% ಜನಕ್ಕೆ ಯೋಜನೆ ಹೋಗುತ್ತಲ್ಲ, ಆವಾಗ ನೀವು ಸಾಮಾನ್ಯ ಬಜೆಟ್ನ ಹಣವನ್ನು ಅಲ್ಲಿ ಕೊಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ದಲಿತ ಸಮುದಾಯಕ್ಕೆ ಮಾತ್ರ ಇಲ್ಲೂ ಕೂಡ ನಿಮ್ಮದೇ ಹಣವನ್ನು ತೆಗೆದುಕೊಂಡು ನಿಮಗೆ ನಾವು ಕೊಡ್ತೀವಿ, ಆ ಮೂಲಕ ನಾವೆಲ್ಲರಿಗೂ ಕೊಡ್ತೀವಿ ಅಂತ ಹೇಳುವಂತ ಪ್ರಯತ್ನ. ಇದು ಕೇವಲ ನೀವು ಈಗ ಗ್ಯಾರಂಟಿ ಯೋಜನೆಗಳನ್ನು ಕೇವಲ SC ST ಗಳಿಗೆ ಮಾತ್ರನೇ ಜಾರಿಗೊಳಿಸಿದ್ರೆ ನಿಮ್ಮ ವಾದವನ್ನ ನಾವು ಒಪ್ಪಿಕೊಳ್ಬಹುದಾಗಿತ್ತು. ಹೌದು, SCP TSP ಹಣ ಯಾಕೆಂದ್ರೆ ನಾವು ಅವ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಉಳಿದ ಯಾರಿಗೂ ಇಲ್ಲ ಅಂತೇಳಿ. ಹಂಗಿಲ್ವಲ್ಲ. ಇದರೊಳಗೆ 2 ಭಾಗ ಇದೆ. ಒಂದು, ನಿಗದಿತವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಏನು ಬಜೆಟಲ್ಲಿ ಅನುದಾನ ಘೋಷಣೆ ಆಗುತ್ತೆ, ಈ ಹಣ ಕೂಡ ಈಗ ನಾವೇನು ತೆಗಿತೀವಿ ಅದರಲ್ಲಿ ಅವ್ರಿಗೇ ಹೋಗುತ್ತೆ ಅನ್ನೋದು ನಮಗೆ ಒಂದು ಖಾತ್ರಿ ಇದೆ. ಒಂದು. ಎರಡನೇದು ಏನು ಗೊತ್ತಾ, 76% ಪಾಪ್ಯುಲೇಷನ್ ಇದೆಯಲ್ಲ, ನೀವು ಅವ್ರಿಗೂ ಕೂಡ ಅಲ್ಲೇನು ಬಡವರಿದ್ದಾರೆ, ಒಂದು ನಿಮಿಷ ಬ್ರದರ್, ಅಲ್ಲಿ ಏನು ಬಡವರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಆ ಬಡವರಿಗೂ ಅನುಕೂಲ ಆಗಬೇಕಂತೇಳಿ ಆ ಬಜೆಟಲ್ಲಿ ಹಣವನ್ನು ಎತ್ತಿಟ್ಟಿರೋದೇ ಹೊರತು ಇಲ್ಲಿಂದ 56,000 ಕೋಟಿ 60,000 ಕೋಟಿ ರೂಪಾಯಿ ಇಲ್ಲಿಂದ ತೆಗಿತಾ ಇಲ್ಲ. ಆ ಜನಸಂಖ್ಯೆಗೆ ಅನುಗುಣವಾಗಿ, ಆ ಅನುಪಾತಕ್ಕೆ ಅನುಗುಣವಾಗಿ ಹಣವನ್ನು ತೆಗಿತಾ ಇದ್ದಾರೆ. ಆಮೇಲೆ ಇದು ಸಿಂಪಲ್. ಒಂದು ನಿಮಿಷ ಬ್ರದರ್, ಒಂದು ನಿಮಿಷ. ಅದಕ್ಕೆ ಏನು ಹೇಳ್ಬೇಕಂದ್ರೆ, BJPಗರು ಈ ಒಂದು ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಇದು ತುಂಬ ಸಿಂಪಲ್ ಎಕನಾಮಿಕ್ಸ್. ಇದನ್ನು ಅರ್ಥ ಮಾಡ್ಕೊಬೇಕು. ಆಮೇಲೆ ಈಗ ಇಲ್ಲೇ ನಾವು 24% ಆ ಹಣವನ್ನು ತೆಗೆದು ಅವ್ರಿಗೆ ಕೊಡ್ತಾ ಇದೀವಿ ಅಂತೀವಲ್ಲ, ಅದನ್ನೆಲ್ಲ ಕಡೆ ಮಾಡಿ ಏನು ತಪ್ಪಿಲ್ವಲ್ಲ. ಮೋದಿ ಗ್ಯಾರಂಟಿ ಅಂದ್ರೆ ಏನು? ಇವರು ದಲಿತರಿಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಶಕ್ತಿ ಯೋಜನೆಯಲ್ಲಿ ಬಸ್ ಹತ್ತಿದ್ದಾರಲ್ಲ, ಅವ್ರು ಜಾತಿ ಕೇಳ್ಬಿಟ್ಟು ಬಸ್ ಹತ್ತಿಸ್ತೀರಾ ನೀವು? ಜಾತಿ ಕೇಳಿ ಬಸ್ ದಲಿತರಿಗೆ ಹೋಗುತ್ತೆ ಅಂತ ಅಂದ್ರೆ ಗೃಹ ಜ್ಯೋತಿ ಯುವ ನಿಧಿ ಯಾರಿಗೂ ಹೋಗುತ್ತೆ? ಅವರೊಂದು ಪ್ರಶ್ನೆ ಎತ್ತಿದ್ದಾರೆ.
ಜಾತಿ ಹೇಳ್ಬಿಟ್ಟು ಬಸ್ ನಿಖರವಾದ ಹತ್ಬೇಕಾ? ಉತ್ತರ ನಿಮ್ಗೆ ಬಡವರನ್ನು ಜಾತಿಯ ಮುಖಾಂತರ ಗುರುತಿಸ್ತೀರಾ? ಹೇಳ್ರಿ ನಟರಾಜ್ ಗೌಡ್ರೆ. ಈಗ ನೀವು ಅಲ್ಲಿ ಕೇಳುವಂತದ್ದು ಆಧಾರ್ ಕಾರ್ಡ್ ಕೇಳ್ತೀರಿ, ಆಧಾರ್ ಕಾರ್ಡ್ ಮೂಲಕವಾಗಿ ನೀವು ಕೊಡ್ತೀರಿ, ಅಥವಾ ನೀವು ಯಾವುದೇ ಒಂದು ಗೌರ್ಮೆಂಟ್ ID ಕಾರ್ಡ್ ಕೊಟ್ಟರೆ ಆಯ್ತು ಟಿಕೆಟ್ ಕೊಡ್ತೀರಿ ಅಂತ ನಿಯಮ. ಎಲ್ಲರೂ ಕೇಳ್ತಾರೆ, ಕೇಳದೇ ಇರಬಹುದು. ಕಂಡಕ್ಟರ್ನ ವಿವೇಚನೆಯು ಕೂಡ ಅಲ್ಲಿ ಬಳಕೆ ಮಾಡ್ಕೊಡ್ತಾರೆ. ನೋಡಿದಾಗಲೇ ಅವರು ಕನ್ನಡದವ್ರು ಅಂತ ಅನಿಸ್ತಾರೆ, ಅವ್ರ ಟಿಕೆಟ್ ಕೊಡ್ತಾನೆ ಅಂತ. ಕರೆಕ್ಟ್. ಜಾತಿ ಕೇಳ್ತೀರಾ? ಕೇಳಲ್ಲ, ಜಾತಿ ಕೇಳಲ್ಲ. ಅಲ್ಲಿ ಈ ಹಣವನ್ನ ಈಗ ಬಿಜೆಪಿಯವರು ಜನರನ್ನ ಹೆಂಗೆ ದಾರಿ ತಪ್ಪಿಸ್ತಾರೆ ಅಂದ್ರೆ 60,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಲ್ಲಿ ನೀವು ತೆಗಿತಾ ಇರ್ತಕ್ಕಂಥದ್ದು ಎಷ್ಟು? SCP TSP ಎಷ್ಟು ತೆಗಿತಾರೆ? ಏನು ಜನತೆ ಇದೆಯಲ್ಲ, ಅನುಪಾತಕ್ಕೆ ತಕ್ಕ ತೆಗಿತಾರೆ ಹೊರತು ಎಲ್ಲವನ್ನ ಅಲ್ಲಿ ತೆಗಿತಾ ಇಲ್ಲ. ಈಗ ಶಕ್ತಿ ಯೋಜನೆಗೆ 4,000 ಕೋಟಿ ರೂಪಾಯಿ ಕೊಟ್ರಲ್ಲ, ಕೇವಲ ಈ ಹಣ ಅಂತ ಅವ್ನು ಕೊಟ್ರ? ಖಂಡಿತ ಇಲ್ಲ. ಸುಳ್ಳು ಹೇಳಕ್ ಹೋಗ್ಬಾರ್ದು. ಬಿಜೆಪಿ ಯಾವ ಸುಳ್ಳು ಹೇಳ್ತಾರೆ ಅಂದ್ರೆ, ಈ SCP TSP ಹಣ ತೆಗೆದುಕೊಂಡು ನೀವು ಶಕ್ತಿ ಯೋಜನೆ ಕೊಟ್ಟಿದ್ದೀರಿ, ಅಲ್ಲಿಂದ ತೆಗೆದು ಅನ್ನಭಾಗ್ಯ ಕೊಟ್ಟಿದ್ದೀರಿ, ಅದು ಸುಳ್ಳು. ಯಾಕಂದ್ರೆ 60,000 ಕೋಟಿ ರೂಪಾಯಿ ತೆಗೆದಿದ್ದೀವ ನಾವು, ತೆಗಿಯಕ್ಕೆ ಸಾಧ್ಯನಾ ಅಲ್ಲಿಂದ? ಅಲ್ಲ, ಅಷ್ಟಿದೆಯಾ? ಕೇವಲ ಅಲ್ಲಿ 24% ಅಂತ ಇವ್ರೇನು ಅಂಕಿಅಂಶ ಹೇಳ್ತಿದ್ದಾರೆ, ಅದ್ರ ಮೇಲೆ ₹1 ತೆಗಿಯಕ್ಕಾಗೋದಿಲ್ಲ, ತೆಗಿಲು ಕೂಡುದು. ಯಾಕಂದ್ರೆ ಅವರ ಜನಗಣತಿಗೆ ಅನುಗುಣವಾಗಿ ಆ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕು. ಇದು ಕೂಡ ಈಗ ಇವ್ರಿಗೆ ಏನು ಗೊತ್ತಾ, ಗ್ಯಾರಂಟಿ ಯೋಜನೆ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ, ಅದ್ರ ಮೇಲೆ ದ್ವೇಷ ಇದೆ. ದಿವಾಳಿ ಆಗ್ಬಿಡುತ್ತೆ, ಪಾಕಿಸ್ತಾನ ಆಗ್ಬಿಡುತ್ತೆ, ಶ್ರೀಲಂಕಾ ಆಗ್ಬಿಡುತ್ತೆ, ಅವತ್ತೊಂದು ಹೇಳ್ತಾರೆ, ಇವತ್ತು ಅದೇ ಹೇಳ್ತಾರೆ. ಇವನ್ ಮೋದಿ ಅವರು ಕೂಡ ಏನೋ ರೇವಡಿ ಕಲ್ಚರ್, ಅವ್ರು ನಮ್ಮ ತೆರಿಗೆ ಕೊಟ್ಟಿಲ್ವಲ್ಲ ಅವರು, ರೇವಡಿ ಕಲ್ಚರ್ ಅಂತ ಹೇಳ್ತಾ ಇದ್ರಲ್ಲ. ಇವ್ರಿಗೆ ದ್ವೇಷ ಇದೆ. ಯಾಕೆ ದ್ವೇಷ ಇದೆ? ಒಂದು ನಿಮಿಷ. ಬಡವರು, ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಸಮಾನತೆ ಬರುತ್ತೆ, ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುತ್ತೆ. ಅದು ಆಗಬಾರದು ಅನ್ನೋದು ಬಿಜೆಪಿಯ ಉದ್ದೇಶ ಇದೆ. ಹಂಗಾಗಿ ಇದ್ರ ಮೇಲೆ ದ್ವೇಷವನ್ನ ಹೊಸ ಒಂದು ರೂಪ ಅಂತ ತಗೊಂಡಿದ್ದಾರೆ. ಈಗ ಸರ್ಕಾರ SCP TSP ಹಣವನ್ನು ಇದಕ್ಕೆ ಬಳಕೆ ಮಾಡ್ಕೊಳ್ತು. ಸಡನ್ ಆಗಿ ಒಂದು ನೋಟಿಸ್ ಕೇಂದ್ರದ ಕಡೆಯಿಂದ ಬರುತ್ತೆ. ಅದು ಇವತ್ತು ಮಾಡಿದ್ದು, ನಾವು ಶುರು ಮಾಡಿದ್ದು. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ದಾಗ SCP TSP ಹಣದಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ರಿಟರ್ನ್ ಆಗುತ್ತೆ, ಬಳಕೆ ಆಗೋದಿಲ್ಲ. ಅವಾಗ ಯಾಕೆ ಇಂಥ ನೋಟಿಸ್ ಬಂದಿಲ್ಲ? ಅವಾಗ ಅವ್ರು ಹೇಳ್ತಾರೆ, ಈ ಜನರಿಗೆ ತಲುಪಬೇಕಾಗಿದ್ದಂಥ ಹಣದ ಬಗ್ಗೆ ಅಕೌಂಟಬಿಲಿಟಿ ಬೇಕಾಯ್ತಾ ಬೇಡವಾ? ಅಂದರೆ ಬಿಜೆಪಿ ಆಡಳಿತ ಮಾಡ್ತಿರುವಾಗ ಒಂದು ರೀತಿಯಲ್ಲಿ, ಬಿಜೆಪಿ ವಿರೋಧ ಪಕ್ಷದಲ್ಲಿ ಕುಳಿತಿದ್ದಾಗ ಒಂದು ರೀತಿಯಲ್ಲಿ ಅನ್ನುವಂತಹ ಧೋರಣೆ ಯಾವ ಸ್ವರೂಪದ್ದಿದ್ದು ಅಂತೇಳಿ. ಸರ್, ಧೋರಣೆ ಒಂದೇ ಇರುತ್ತೆ ಸರ್. ಆದ್ರೆ ನಾನು ಇವ್ರಿಗೆ ಹೇಳ್ಬೇಕಾಗಿರೋದು ಏನು ಅಂದ್ರೆ, ಇವರೇ ತಂದಂತ ಆಕ್ಟ್ ನ ಇವತ್ತು ಒಂದ್ ನಿಮಿಷ ನಾನು ಬರ್ತೀನಿ. ನಾನು ಹೇಳಿದ್ ನೀವು ಉತ್ತರ ಹೇಳಿಲ್ಲ, ಅದಕ್ಕೆ ಪ್ರೀವಿಯಸ್ ಹೇಳ್ಬೇಕಾಗತ್ತಲ್ಲ. 10,000 ಕೋಟಿ ಯಾಕೆ ಅದ್ರ ಉಳಿತಾಯ ಅನ್ಕೊಂಡ್ರ ನೀವು ಅದನ್ನ? ಸರ್, ಹಾಗಾದ್ರೆ ಬಡವರಿಗೆ ಹಂಚಿಕೆ ಮಾಡ್ಬೇಕಾದ್ನ ಉಳಿತಾಯ ಅನ್ಕೊಂಡ್ರ ಸರ್? ಹಾಗಾದ್ರೆ 10,000 ಕೋಟಿ ಬರೀ ಮುಸಲ್ಮಾನರಿಗೆ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ಯಾವ್ದು ಲೆಕ್ಕ ಅದು? 10,000 ಮುಸಲ್ಮಾನರಿಗೆ ಖರ್ಚು ಮಾಡ್ತೀನಿ ಅಂತ ನೀವೇ ಎಸ್ಸಿಗಳಿಗೆ ಸಿಗಬೇಕಾದ ಹಣ ನೋಡಿ ನಿಮಗೆ ಸಿಗ್ತಿಲ್ಲ ಅಂತ ಹೇಳಿದ್ರೆ, ನೋಡಿ ಅವರು ಮುಸಲ್ಮಾನರಿಗೆ ಕೊಡ್ತಿದ್ದಾರೆ ಅಂತ ಉತ್ತರ. 10,000 ಕೋಟಿ ಇದು ಉತ್ತರ ಆಗೋದಿಲ್ಲ. ಮುಸಲ್ಮಾನರನ್ನ ತೋರಿಸ್ಕೊಂಡ್ರೆ SC ಸಮುದಾಯಕ್ಕೆ ಅಥವಾ ST ಸಮುದಾಯಕ್ಕೆ ಬೇಕಾದ ಹಣ ಸಿಕ್ಕದಂಗಾಗತ್ತಾ? ನೀವು ಅವರು ಮುಸಲ್ಮಾನರು ಕೊಡ್ತಿದ್ದಾರೆ ಅಂತ ತಕ್ಷಣ ಇವ್ರ ಅಕೌಂಟ್ ದುಡ್ಡು ಬರೋದಿಲ್ಲ ಸರ್. ಇವ್ರು ಹೇಳಿದಂತದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸರ್ವ ಜನಾಂಗಕ್ಕೂ ಮಾಡ್ಬೇಕು ತಾನೆ. ಮಾಡ್ತಾ ಇದ್ದೀರಾ? SC ST ಅವ್ರಿಗೆ ಮೀಸಲಾಗಿದ್ದ ಹಣನ ನೀವ್ ಯಾಕೆ ತಗೊಂತಾ ಇದ್ದೀರಾ? ರೀಸನ್ಸ್ ಕೊಡ್ಬೇಕು ತಾನೆ. ಜನ ಕೇಳ್ತಾ ಇದ್ದಾರೆ ತಾನೆ ಅದನ್ನಲ್ಲಿ. ಅಂಕಿಅಂಶ ಇದು ಉತ್ತರ ಕೊಡಿ ಸರ್. ಬಡವರನ್ನ ಜಾತಿ ನೋಡಿ ಗುಡಿಸ್ತೀರಾ? ಹೇಳಿ, ಉತ್ತರ ಹೇಳಿ. ಯಾವ ರೀತಿ ಕೊಡ್ತೀರಾ ಅದನ್ನಲ್ಲಿ? ದಲಿತರಿಗೆ ಅಂತಾಗ ದಲಿತರಿಗೆ ಅಂತಾಗ ಸಾವಿರಾರು ವರ್ಷಗಳಿಂದ ಯಾರು ದಲಿತಗೊಳಗಾದ್ರು, ಯಾರಿಗೆ ಧ್ವನಿ ಇರ್ಲಿಲ್ವೋ, ಆರ್ಥಿಕ ಸಮಾನತೆ ಇರ್ಲಿಲ್ವೋ, ಅವ್ರು ಕೊಡ್ಲೇಬೇಕಲ್ರಿ ಅವ್ರಿಗೆ. ಮಾತಾಡ್ತೀರಿ, ಚರ್ಚೆ ನಾವು ಮುಂದುವರ್ಸೋಣ. ಬಹಳಷ್ಟು ವಿಚಾರಗಳಿದ್ದಾವೆ ಇದರಲ್ಲಿ. ಯಾಕಂದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಹಣ ಹಂಚಿಕೆ ಮಾಡುವಂತಹ ಸ್ವರೂಪದ್ದು ಒಂದು ಭಾಗ, ಇನ್ನೊಂದು ಭಾಗ ನೋಟಿಸ್ ಕೊಟ್ಟಿರುವಂಥದ್ದು. ಸರ್ಕಾರ ಏನು ಉತ್ತರವನ್ನು ಕೊಡಬಹುದು ಅನ್ನೋಂಥ ವಿಚಾರಕ್ಕೆ ಸಂಬಂಧ. ವಿಶೇಷವಾಗಿ ಇಲ್ಲಿ ನೋಟಿಸ್ ಕೊಟ್ಟಂಥವರು ಕೂಡ ಯಾವ ಸ್ವರೂಪದಲ್ಲಿ SCP TSPಯ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸುತ್ತೆ. ಹಾಗೇನೆ ಕಾಂಗ್ರೆಸ್ನವರು ಏನು SCP TSPಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ, ಅವರು ಕೂಡ ಸ್ಪಷ್ಟವಾದಂಥ ಉತ್ತರಗಳನ್ನು ಕೊಡ್ತಿಲ್ಲ. ಯಾವ ಕಾರಣಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಯಾವ ಸ್ವರೂಪದಲ್ಲಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇದ್ದಾವೆ, ತಲುಪ್ತಾ ಇಲ್ಲ ಅನ್ನುವಂಥ ವಾದ ಪ್ರತಿವಾದ ಇವು ಒಂದು ಭಾಗ.
ಎರಡನೇದು ಎಷ್ಟು ತಿಂಗಳಿಂದ ಬಂದಿದೆ ಬರ್ತಾ ಇಲ್ಲ ಅನ್ನೋದು ಮತ್ತೊಂದು ವಾದ. ಮೂರನೇದು SCP TSP ಹಣವನ್ನು ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆಯೇ ಮತ್ತೊಂದು ಅಂಶ, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ರವಾನೆಯಾಗಿರುವಂತಹ ನೋಟಿಸ್, ನೀವು ಉತ್ತರವನ್ನು ಕೊಡಿ, 7 ದಿವಸದ ಒಳಗಡೆ ಉತ್ತರವನ್ನು ಕೊಡಿ ಅನ್ನುವಂಥ ವಿಚಾರವೂ ಕೂಡ ಇದೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ತೀನಿ. ನಮಸ್ತೆ, ನನ್ನ ಹೆಸರು ರೂಪಾ ಅಂತೇಳಿ. ಮೊದಲಿಗೆ ಕಾಂಗ್ರೆಸ್ ಅಂದರೆ ಸುಳ್ಳು ಮೋಸ. ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖದ ಥರ. ಕಾಂಗ್ರೆಸ್ ಒಂದು ಕಡೆ ಆದರೆ ಮೋಸ ಮತ್ತು ಸುಳ್ಳು ಅನ್ನೋದು ಇನ್ನೊಂದು ಕಡೆದು. ಮೊದಲಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಮೊದಲಿಗೆ ಹೇಳಿದ್ರು. ಈಗ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ನಾನೊಬ್ಳು ಸಾಮಾನ್ಯ ಮಹಿಳೆ ಪ್ರಜೆಯಾಗಿ ಕೇಳ್ತೀನಿ ಸರ್, ನಾನಿರೋದು 9,000 ರೂಪಾಯಿ ಮನೆ ಬಾಡಿಗೆಯಲ್ಲಿ. ನಂದು ಕರೆಂಟ್ ಬಿಲ್ ಬರ್ತಾ ಇರೋದು 1,800 ರೂಪಾಯಿ 1,900 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ನಾವೆಲ್ಲಿಂದ ತಂದು ಕಟ್ಟಬೇಕು ಅದನ್ನು? ಎಲ್ಲೋಯ್ತು ನಿಮ್ಮ ಯೋಜನೆ? ಮತ್ತೆ ಇನ್ನು ಬಸ್ಸಲ್ಲಿ ಫ್ರೀ ಅಂತಾರೆ. ನಿಮಗೆ ಇದು ಗೃಹ ಜ್ಯೋತಿ ಯೋಜನೆ ಸಿಗ್ತಾ ಇಲ್ಲ? ಇಲ್ಲ ಸಿಕ್ಕಿಲ್ಲ ಸರ್. ಆಮೇಲೆ ಗೃಹಲಕ್ಷ್ಮಿನೂ ಯಾವುದೂ ಬಂದಿಲ್ಲ, ಬಿಡಿ ಅದು ಬೇಡ ಹೋಗ್ಲಿ. ಮತ್ತೆ ಇನ್ನೊಂದು ಬಸ್ಸು ಫ್ರೀ ಕೊಟ್ಟಿದ್ದೀವಿ ಮಹಿಳೆಯರಿಗೆ. ಇವರು ಧರ್ಮಸ್ಥಳದ ತನಕ ಹೋಗ್ತಾರೆ, ಅಲ್ಲಿ ತನಕ ಹೋಗ್ತಾರೆ, ಇಲ್ಲಿ ತನಕ ಹೋಗ್ತಾರೆ ಅಂತಾರೆ. ಮೊದಲಿಗೆ ನಮ್ಮ ಲೋಕಲ್ಲು ಬೆಂಗಳೂರಲ್ಲಿ ಶಾಲಾ ಮಕ್ಕಳುಗಳಿಗೆ ಹತ್ತೋದಕ್ಕೆ ಬಸ್ಗಳಿಲ್ದಂಗೆ ಇನ್ ಟೈಮು ಸ್ಕೂಲ್ಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಆಮೇಲೆ ಗಂಡು ಮಕ್ಳುಗಳು ಹಿಂದ್ಗಡೆ ಫುಲ್ ಸೀಟ್ ಕೊನೆವರೆಗೂ ಹೆಣ್ಮಕ್ಳುಗಳೇ ಕೂತಿರ್ತಾರೆ. ಗಂಡು ಮಕ್ಳುಗಳಿಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಆಮೇಲೆ ಫ್ರೀ ಕೊಡ್ತಾ ಇದ್ದೀವಿ ಅಂತೇಳಿ ಬಸ್ ಟಿಕೆಟ್ಗಳ ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಕಾಳು ಕಡ್ಡಿ ರೇಷನ್ನು ಪ್ರತಿಯೊಬ್ಬರು, ನಾವೊಬ್ಬರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಒಂದು ಹೆಣ್ಣಾಗಿ ಯೋಚನೆ ಮಾಡೋದಾದ್ರೆ ಇವರು ಏನು ಯೋಜನೆ ಕೊಟ್ಟಿದ್ದಾರೆ ನಮ್ಮನೆವರೆಗೂ ಯಾವುದು ಬಂದಿಲ್ಲ. ನಮ್ಮನೆ ಅಂತಲ್ಲ, ಅರ್ಧ ಮುಕ್ಕಾಲು ಭಾಗ ಎಲ್ಲೂ ಏನೂ ತಲುಪಿಲ್ಲ ಬಿಡಿ. ಆಮೇಲೆ ಅಕೌಂಟ್ಗೆ ಅಷ್ಟು ದುಡ್ಡು ಹಾಕ್ತೀವಿ ಇಷ್ಟು ದುಡ್ಡು ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಅಕೌಂಟ್ ಓಪನ್ ಮಾಡಿಸಿದ್ದೆ ಮೋದಿ ಸರ್ಕಾರದವರು ಫ್ರೀ ಅಕೌಂಟ್ ಓಪನ್ ಮಾಡಿಸಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವ ಅಕೌಂಟ್ಗೂ ಯಾವ ದುಡ್ಡು ಯಾವುದೂ ಹೋಗಿಲ್ಲ. ಆಮೇಲೆ ನಲ್ಲಿಗಳು ಎಲ್ಲ ಹಳ್ಳಿಗಳಲ್ಲಿ ನಲ್ಲಿಗಳನ್ನ BJP ಸರ್ಕಾರ ಇದ್ದಾಗ ಹಾಕ್ಸಿದ್ರು. ಅದರಲ್ಲಿ ಇನ್ನೂ ಒಂದು ತೊಟ್ಟು ನೀರು ಇಲ್ಲಿವರೆಗೂ ಬಂದಿಲ್ಲ. ಮತ್ತೆ ಹೆಣ್ಮಕ್ಳಿಗೆ ಕನೆಕ್ಷನ್ ಕೊಡ್ಲಿಲ್ವಾ? ಕಲೆಕ್ಷನ್ ಕೊಡ್ಬೇಕಲ್ವಾ? ಓಕೆ. ಆದ್ರೆ ಅವರ ಪ್ರಶ್ನೆ ಬಹಳ ಮುಖ್ಯವಾಗಿರುವಂತದ್ದು ಏನಂದ್ರೆ, ನಿಮ್ಮ ಯೋಜನೆಗಳು ಅನ್ನಭಾಗ್ಯದ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹ ಜ್ಯೋತಿ ಕೂಡ ತಲುಪ್ತಾ ಇಲ್ಲ. ಒಂದು ನಿಮಿಷ, ಇದ್ರೊಳಗೆ ಏನಾಗಿದೆ ಗೊತ್ತಾ? ಅನ್ನಭಾಗ್ಯ ಯೋಜನೆ ಇದೆಯಲ್ಲ, 5 kg ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ 5 kg ಪಡಿತರ ಎಲ್ಲರಿಗೂ ಕೊಡಬೇಕಂತ ಬಂದಿದ್ದದ್ದು ಕಾಯ್ದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ, ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ತಗೊಂಡ್ಬಂದದ್ದು. ಅವಾಗಿನ್ನೂ ಮೋದಿ ಪ್ರಧಾನಮಂತ್ರಿನೂ ಆಗಲಿ, 2014ರಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದದ್ದು ಒಂದು. ಎರಡನೇದು, ಗೋದಾಮಲ್ಲಿ ಅಕ್ಕಿ ಇದ್ರೂ ಕೂಡ ಅಕ್ಕಿ ಕೊಡದೇ ಇರತಕ್ಕಂತಹ ದುರದೃಷ್ಟ ಪರಿಸ್ಥಿತಿ ಇವತ್ತಿದೆ. ಕೇಂದ್ರ ಸರ್ಕಾರ ಹಂಗೆ ನಾಟಕ ಆಡ್ತಿದೆ. ಆದರೂ ಕೂಡ 5 ರೂಪಾಯಿ 5 kg ಕೊಟ್ಟು ಇನ್ನು 5 kgದು ಅಕ್ಕಿ ಏನು ಬೆಲೆ ಇದೆ ಅದನ್ನು 170 ರೂಪಾಯಿ ಪ್ರತಿ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ DBTದಲ್ಲಿ ಅದು ಹೋಗ್ತಾ ಇದೆ. ನೀವು ಗೃಹ ಜ್ಯೋತಿನಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೋ 1,52,00,000 ಕುಟುಂಬಗಳಿಗೆ 0 ಬಿಲ್ ಹೋಗ್ತದೆ. 1,52,00,000 ಕುಟುಂಬಗಳಿಗೆ. ನೀವು ಅದರೊಳಗೆ ಇಲ್ಲಿ 53 ಲಕ್ಷದವ್ರು ಇರ್ಬೋದು, ನಿಮಗೆ ಬಂದಿಲ್ಲಲ್ಲಿ ಇರ್ಬೋದು. 200 ಯೂನಿಟ್ವರೆಗೂ ಇರ್ತದೆ. 1,50,00,000 ಇನ್ನೊಂದು ಸಲ ಅಂಕಿಅಂಶ ನೋಡ್ಕೊಳ್ಳಿ. 1,52,00,000 ಮನೆಗಳಿಗೆ 0 ಬಿಲ್ ಹೋಗ್ತಾ ಇದೆ ಇವತ್ತು ಕೂಡ. ಆಮೇಲೆ ನಮ್ಗೆ ಗೊತ್ತಿದೆ ಅಂಕಿಅಂಶ, ನಿಮ್ಗೆ ಗೊತ್ತಿಲ್ಲ ಅಂತ ತಗೊಳ್ಳಿ. ಆಮೇಲೆ ಶಕ್ತಿ ಯೋಜನೆಯಲ್ಲಿ ಇವರು ಉದಾಹರಣೆ ಇತ್ತಲ್ಲ, ಆ ಮಹಿಳೆಯರು ಹೇಳಿದ ಉದಾಹರಣೆ ಇತ್ತಲ್ಲ 1 ವರ್ಷ ಮುಂಚೆದು. ಅವಾಗ ಇನ್ನೂ ಬಸ್ಗಳು ನಮ್ಮ ಸರ್ಕಾರ ಬಂದಿತ್ತಲ್ಲ, ಬಸ್ಗಳು ತಗೊಂಡಿರಲಿಲ್ಲ, ಹಳೆ ಬಸ್ಗಳು ಹಂಗೆ ನಿಂತಿದ್ದು, ಡಿಪೋ ನಿಂತಿದ್ದು. ಈಗ ಬಸ್ಗಳು ಸಫಿಷಿಯೆಂಟ್ ಆಗಿದ್ದಾವೆ. ಮಕ್ಕಳು ಕೂಡ ಹತ್ಬೋದು, ವಯಸ್ಸಾದವರು ಹತ್ಬೋದು, ಮಹಿಳೆಯರು ಹತ್ಬೋದು, ಯುವಕರು ಹತ್ಬೋದು. ಯಾರಿಗೂ ಬಸ್ಗಳು ಕೊರತೆ ಅನ್ನೋದು ಕಳೆದ 4 ತಿಂಗಳಿಂದ ಒಂದು ಬಸ್ ಕೊರತೆ ಎಲ್ಲೂ ಆಗಿಲ್ಲ, ಯಾವ ಜಿಲ್ಲೆನಲ್ಲೂ ಆಗಿಲ್ಲ. ಅದು ಅಂಕಿಅಂಶ. ಆಮೇಲೆ ಈ ಗೃಹ ಜ್ಯೋತಿನಲ್ಲಿ ಇವ್ರ ಮನೆಗೆ ಬರ್ತಾ ಇಲ್ಲ ಅಂದ್ರೆ ಜಾಸ್ತಿ ಯಾರು ಉಪಯೋಗಿಸ್ತಾರೆ? 200 ಯೂನಿಟ್ ದಾಟಿರ್ತದಲ್ಲ, 1,900 ರೂಪಾಯಿ ಬರ್ತದೆ ಬಿಲ್ ಅಂದ್ರೆ 240, 250, 260 ಯೂನಿಟ್ ಆದ್ರೆ ಮಾತ್ರ 1,900 ಬರುತ್ತೆ. ಇದಾದ್ರೂ ಬರೋದಿಲ್ಲ. 200 ಯೂನಿಟಿಂದ ಕಡಿಮೆ ಯಾರಿರ್ತದೆ ಅವರೆಲ್ಲರಿಗೂ 0 ಬಿಲ್ ಹೋಗ್ತಾ ಇದೆ. ಟೆಕ್ನಿಕಲಿನೂ ಕೂಡ ಇಶ್ಯೂಸ್ ಇಲ್ಲ ಗೃಹ ಜ್ಯೋತಿನಲ್ಲಿ. ಇನ್ನು ಗೃಹಲಕ್ಷ್ಮಿನಲ್ಲಿ 1,14,00,000 ಮಹಿಳೆಯರ ಖಾತೆಗೆ ಹಣ ಹೋಗಿದೆ. ಅದು ತಗೊಂಡಂತ ಮಹಿಳೆಯರು ಖುಷಿಯಾಗಿ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು, ಇದನ್ನು ನಿಲ್ಲಿಸಬೇಡಿ, BJPಗರು ಕೊಂಕು ಮಾಡ್ತಾರೆ, ಅವರು ಡೊಂಕ ಆಡ್ತಾರೆ, ಅವರ ವ್ಯಂಗ್ಯಕ್ಕೆ ನೀವು ದಯವಿಟ್ಟು ನಿಲ್ಲಿಸಬೇಡಿ ಅಂತ ಹೇಳಿ ಮಹಿಳೆಯರು ನಮಗೆ ಅಪೀಲ್ ಮಾಡ್ತಾರೆ. ಈಗ ನಟರಾಜ್ ಗೌಡರು ಅಂಕಿಅಂಶಗಳನ್ನ ತುಂಬಾ ಕೋಟಿಗಟ್ಟಲೆ ಕೊಡ್ತಾರೆ. ಸಾಮಾನ್ಯ ಜನರು ಕೇಳಿಸಿದಾಗ ನಿಮ್ ಗ್ಯಾರಂಟಿನೂ ಬೇಡ, ಏನೂ ಬೇಡ, ನಮ್ಗೆ ರಸ್ತೆ ಹಾಕ್ರಪ್ಪ, ನೀರ್ ಕೊಡ್ರಪ್ಪ ಅಂತ ಹೇಳಿರುವಂತದ್ದು. ಈಗ ಲಾಸ್ಟ್ ಬಜೆಟ್ ನಲ್ಲಿ ಇವ್ರು ಸ್ಪೆಂಡ್ ಮಾಡಿರೋ ಇದ್ರಲ್ಲಿ ಯಾವ್ದಾದ್ರು ಒಂದು ಕಟ್ಟಡ ಉದ್ಘಾಟನೆ ಆಗಿರೋದು ನೋಡಿದೀರಾ? ಶಂಕುಸ್ಥಾಪನೆ ಪೂರ್ಣ ಆಗಿರೋದು ನೋಡಿದೀರಾ? ಸರ್, ಅವ್ರ ಗ್ಯಾರಂಟಿಗೆ ಜನರು ಲೋಕಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. 19 ಸ್ಥಾನ ಕೊಟ್ಟಿದ್ದಾರೆ. ನಮ್ಗೆ 19 ಸ್ಥಾನ. ನೀವ್ ಹೆಂಗ್ ಹೋದ್ರಿ? 20 ಸ್ಥಾನಕ್ಕೆ ಹೋದ್ರಿ. ಜನ ಇಲ್ಲಿಂದ ಮಾಡಿದ್ರಲ್ಲಿ 19 ಹೆಚ್ಚಿದೆ ಅಂತ 20 ಅಲ್ಲ 27 ಹೇಳ್ಬೇಕು ನಾವು. ಹಾಗಾದ್ರೆ ರಾಷ್ಟ್ರದಲ್ಲಿ ಸರ್
ಓಕೆ 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 ಯಾರಿಗೆ ಆಗಲಿ SC/ST ಫಂಡ್ಸ್ ಅಂತ ಬಂದಿರೋದು ಅದು ಸಾವಿರಾರು ವರ್ಷಗಳ ಹೋರಾಟದ ಪ್ರತಿಫಲ. ಅದನ್ನು ಅವರು ಏನು ಮುಚ್ಚಾಕ್ಬಿಡ್ತಾರೆ, ಅದನ್ನು ಕೊಡೋದೇ ಇಲ್ಲ. ನೀವು ತೊಗೊಂಡು ಬೇರೆದಕ್ಕೆ ಬಳಸ್ಕೋತೀರಾ. ಇದರಿಂದ ನೀವು ಏನು ಮಾಹಿತಿ ಕೊಡ್ತಾ ಇದ್ದೀರ ದೇಶದ ಜನತೆಗಾಗಲಿ ರಾಜ್ಯದ ಜನತೆಗಾಗಲಿ? SC/ST ಬೆಳೆಯೋದಕ್ಕೆ ಬಿಡೋದಿಲ್ವ ನೀವು? ತುಳ್ಕೊಂಡೇ ಇರ್ತೀರಾ. ಮತ್ತೆ ಯಾವಾಗ ಅವ್ರು ಬೆಳೆಯೋದು? ಈಗ ಅವರು ಕೊಡೋದಿಲ್ಲ, ನೀವು ತಗೊಂಡು ಬೇರೆದಕ್ಕೆ ಉಪಯೋಗಿಸ್ಕೋತೀರಾ. ಇದೇ ರೀತಿ ಹೋಗ್ತಾ ಇದ್ರೆ ಎಲ್ಲಿ ಸಮಾನತೆ ಬರುತ್ತೆ? ಸಮಾನತೆ ಅನ್ನೋದು ಬರೀ ನಾಲ್ಗೆಲ್ಲ ಹೃದಯದಲ್ಲಿರಬೇಕು, ಮೈಂಡಲ್ಲೂ ಇರಬೇಕು. ಅದನ್ನು ಎರಡೂ ಪಕ್ಷಗಳವರು ಅವ್ರ ಸರ್ಕಾರ ಇದ್ದಾಗ ನೀವು ಬಂದು ಧೋರಣೆ ಮಾಡ್ತೀರಾ, ನಿಮ್ಮ ಸರ್ಕಾರ ಇದ್ದಾಗ ಅವ್ರು ಬಂದು ಧೋರಣೆ ಮಾಡ್ತಾರೆ. ಆ ಧೋರಣೆಗಳನ್ನು ಬಿಟ್ಟು ಬೇರೆ ಏನಾದರೂ ಮಾಡೋಕ್ಕೆ ಹೊರಡ್ತೀರಾ? ಅಥವಾ ಈಗ ಅವ್ರಿಗೆ ಬುದ್ಧಿ ಕಲಿಸಿದ್ರು ನೆಕ್ಸ್ಟ್ ನಿಮಗೆ ಬುದ್ಧಿ ಕಲಿಸಿ ಅವ್ರಿಗೆ ಕೊಡ್ತಾರೆ. ಇದೇ ರೀತಿ ಬದಲಾವಣೆ ಮಾಡ್ಕೊಂಡು ನಿಮ್ಮ ಶ್ರೀಮಂತಿಕೆಯನ್ನು ಬೆಳೆಸ್ಕೊತಾನೆ ಇದ್ದೀರಾ. ಇವಾಗ 40% ಸರ್ಕಾರ ಬಿಟ್ಟು ನಿಮಗೆ ಕೊಟ್ಟರು, ನೀವು ಇದೇ ರೀತಿ ಆದರೆ ಏನು ಮಾಡೋದು? ಎಸ್, ಈಗ ನೋಡಿ, 2 ಉದಾಹರಣೆ ಕೊಡ್ತೀನಿ. ಒಂದು 371J ಅಂತ ತಗೊಂಬಂದಾಗ ಮಾನ್ಯ ಖರ್ಗೆ ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಅದು ಬಂತು. ಇವತ್ತು ಕೇಂದ್ರ ಸರ್ಕಾರ ಕೂಡ ಒಪ್ತಿರಲಿಲ್ಲ. ಇವನ್ ವಾಜಪೇಯಿ ಕಾಲದಲ್ಲಿದ್ದಾಗಲಿ, ಆಮೇಲೆ ಮನಮೋಹನ್ ಸಿಂಗ್ ಅವರು ಅದನ್ನು ಆಯಿತು ಆಗ್ಬೋದು ಅಂತ ಹೇಳಿದರು. ಅಲ್ಲಿ ಕಳೆದ ಬಾರಿ ಕಲ್ಯಾಣ ಕರ್ನಾಟಕಕ್ಕೆ 3,500 ಕೋಟಿ ರೂಪಾಯಿ ಬಡ್ಜೆಟ್ಟು ವಾರ್ಷಿಕವಾಗಿ ಕಳೆದ ಸರ್ಕಾರದಲ್ಲಿ 1,000 ಕೋಟಿ ಖರ್ಚೇ ಆಗಿಲ್ಲ. ಯಾಕೆ ಖರ್ಚಾಗಿಲ್ಲ ಅಂದರೆ ಅದು ಉಳಿತಾಯ ಅಂತೆ. ಯಾಕ್ರಿ ಖರ್ಚಾಗಿಲ್ಲ? ಅದು ಉಳಿತಾಯ. BJPಯ ಡೈಲಾಗ್ಗಳಿವು. ಅದು ಉಳಿತಾಯ ಮಾಡಲಿಕ್ಕಲ್ಲ ಇರೋದಣ. ಹಣ ನಿಮ್ಮ ಜೋಬಿಗೆ ಬರ್ತದ, ನಿಮ್ಮ ಅಕೌಂಟಿಗೆ ಬರ್ತದ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತದ. ನೀವು ಹಾಲು ಕುಡಿತೀರಾ, ಹಣ್ಣು ತಿಂತೀರಾ, ಮಠ ತಿಂತೀರಾ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು, ನಿಮ್ಮ ಉದ್ಯೋಗಕ್ಕೆ ಅನುಕೂಲ ಆಗಬೇಕು, ನಿಮ್ಮ ರಸ್ತೆ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ SCP-TSP ಕಾಯ್ದೆ ತೊಗೊಂಬಂದಿರೋದು ಅದಕ್ಕೇನೆ. ಯಾಕಂದರೆ ನೀವು ಹೇಳಿದ ಕರೆಕ್ಟು, ಸಾವಿರಾರು ವರ್ಷಗಳ ಅಸಮಾನತೆ ಇದು. ಒಂದಿನದ 2 ದಿನದಲ್ಲಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಧಾರ್ಮಿಕ ಅಸಮಾನತೆ, 1-2 ಅವ್ರ ಮನುಷ್ಯಂತಲೇ ಪರಿಗಣನೆ ಮಾಡಲಿಲ್ಲ. ಆ ಥರ ಅಸ್ಪೃಶ್ಯತೆ ಇತ್ತು. ಈಗ ಕಾನೂನು ಬಂದ ಮೇಲೆ, ಸಂವಿಧಾನ ಬಂದ ಮೇಲೆ ಅದಕ್ಕೆಲ್ಲ ಅವಕಾಶ ಆಗ್ತದೆ. ಈ ಕಾನೂನುಗಳು ಮಾಡಿರೋದು ಅದಕ್ಕೋಸ್ಕರ 371J ತೊಗೊಂಬಂದಿರೋದಕ್ಕೆ, SCP-TSP ತೊಗೊಂಬಂದಿರೋದಕ್ಕೆ. ನಿಮ್ಮ ಜೇಬಿಗೆ ಹಣ ಬರಬೇಕು, ನಿಮ್ಮ ಅಕೌಂಟ್ಗೆ ಹಣ ಬರಬೇಕು, ನೀವು ಖರ್ಚು ಮಾಡ್ತೀವಿ. ಆದ್ರೆ SCP-TSP ತಂದಿರೋದು ಗ್ಯಾರಂಟಿ ದುಡ್ಡನ್ನು ಹಾಕ್ಲಿಕ್ಕಲ್ಲ. ಈಗ ಅದನ್ನೇ ಗ್ಯಾರಂಟಿ ದುಡ್ಡನ್ನು ಹಾಕ್ಲಿಕ್ಕಲ್ಲ. ಗ್ಯಾರಂಟಿ ಕೂಡ ಅದೊಂದು ಭಾಗ. ಆರ್ಥಿಕ ಸಮಾನತೆ ತಗೊಂಡ್ಬರ್ಲಿಕ್ಕೆ, ಅವರ ಜೀವನ ಸುಸ್ಥಿರ ಮಾಡಲಿಕ್ಕೆ ಅದು ಒಂದು ಭಾಗ. ಈಗ ಅವ್ರು ಕೇಳಿದ್ ಬಹಳ ಸಿಂಪಲ್ ಆಗಿರೋ ಪ್ರಶ್ನೆ. ಸಾವಿರಾರು ವರ್ಷಗಳ ಹೋರಾಟದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ. ಅವ್ರು ಏನು ಹೇಳಿದ್ರು? ಈಗ ಅವರು ಕೊಡ್ಲಿಲ್ಲ, ನೀವು ಕೊಡುವಂಗೆ ಮಾಡಿದ್ರಿ, ಆ ಕೊಟ್ಟಿರೋ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರಿ. ನೀವು ಆಕ್ಚುಲಿ ಏನಕ್ಕೆ ಬೇಕಾಗಿ ಮಾಡಿರೋದು? ಅವರ ಉಪಯೋಜನೆಗಾಗಿ ಮಾಡಿ. ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉಪಯೋಜನೆಯ ವಿಚಾರಗಳು. ಅದಕ್ಕೇನು ಗೊತ್ತಾ, ಅವರ ಜೀವನ ಸುಸ್ಥಿರ ಮತ್ತೆ ಆರ್ಥಿಕ ಸಮಾನತೆಗೆ ಈ ಗ್ಯಾರಂಟಿ ಯೋಜನೆಗಳಿಂದ ಹಣ ತೆಗೆದುಕೊಂಡೇನು ಅವ್ರು ಕೊಡ್ತಾ ಇದಾರಲ್ಲ, ಅದು ಬಹಳ ಒಳ್ಳೆಯ ಕೆಲಸ ಆಗಿದೆ. ಇದನ್ನ ಶ್ಲಾಘನೆ ಮಾಡಿ ಪ್ರತಿಯೊಬ್ಬರು ಇದನ್ನ ಅಕ್ಸೆಪ್ಟ್ ಮಾಡಿ ವೆಲ್ಕಮ್ ಮಾಡಬೇಕಾಗಿದೆ. ಸರ್, ನನ್ನ ಪ್ರಶ್ನೆ ಬಂದ್ಬಿಟ್ಟು ಕಾಂಗ್ರೆಸ್ ವಕ್ತಾರಿಗೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮದೇ ಆದಂಥ ಶಾಸಕರಾಗಿದ್ದರು, ಮಾಜಿ ಶಾಸಕರು, ಈಗ ಅವ್ರು BJPಯಲ್ಲಿ ಇದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ದಲಿತರವರು, ಅವ್ರ ಮನೆ ಬೆಂಕಿ ಆದಾಗ ಸರ್ಕಾರದವ್ರು ಒಬ್ಬರು ಬಂದಿರಲಿಲ್ಲ. ಅವ್ರಿಗೆ ನಿಮ್ಮ ಸರ್ಕಾರದಲ್ಲಿ ಅವರು ಶಾಸಕರಾಗಿದ್ದಾಗ ಅವ್ರಿಗೆ ನೀವೊಂದು ಪ್ರೊಟೆಕ್ಷನ್ ಕೊಟ್ಟಿರಲಿಲ್ಲ. ಇನ್ನು ರಾಜ್ಯ ಜನತೆಗೆ ನೀವು ದಲಿತರಿಗೆ ಆಗಲಿ SC/ST ಅವ್ರಿಗೆ ನೀವು ಹೆಂಗೆ ಪ್ರೊಟೆಸ್ಟ್ ಮಾಡ್ತೀರಾ? ಏನು ನೀವು ಇದು ಮಾಡ್ತಾ ಇದ್ದೀರಾ ಅಂತೇಳಿ ಇಲ್ಲ, ಇದು ಒಂದು ಒಳ್ಳೆ ಪ್ರಶ್ನೆ ಇದೆ ಇದು. ಯಾಕಂದರೆ BJP ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿ ಅವರು ಗೃಹ ಮಂತ್ರಿ ಆಗಿದ್ದರು. ನಾವು ಅವತ್ತು ಇದೇ ಪ್ರಶ್ನೆ ನಾವಿಲ್ಲೇ ನಿಮ್ಮ ಚಾನಲಲ್ಲೇ ಕೂತ್ಕೊಂಡು ಕೇಳಿದ್ವಿ. ನೀವು ಕೂಗಳತಿನಲ್ಲಿ ಅವ್ರ ಮನೆ ಇದೆ, ನಿಮ್ಮೇನು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆಯಾ, ಯಾಕೆ ಭದ್ರತೆ ಕೊಡಲಿಲ್ಲ ಅಂತ. ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ತನಿಖೆನೂ ಮಾಡಿಸ್ತಾ ಇದೆ. ಈಗಲೂ ಕೂಡ ಅವಾಗಲೂ ಕೂಡ ತನಿಖೆ ಮಾಡಿಸ್ತಾ ಇತ್ತು. ಅವ್ರಿಗೆ ಪ್ರೊಟೆಕ್ಷನ್ನು ಆಮೇಲೆ ಕೊಟ್ಟರು. ಯಾಕಂದರೆ BJP ಸರ್ಕಾರ ಫೇಲ್ಯೂರ್ ಅದು, ಒಂದು ಭಾಗದ ಫೇಲ್ಯೂರ್ ಅದು. ಆಮೇಲೆ ಪ್ರೊಟೆಕ್ಷನ್ನೂ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಈಗ ಇದೊಂದೇ ಅಲ್ಲ, 7 ಸಲ MP ಆಗಿದ್ದಾರಂತೆ ಯಾರೋ BJP MP. ನಾನು ಮಂತ್ರಿ ಮಾಡಿಲ್ಲ, ಯಾಕೆ ನಾನು ದಲಿತ ಅಂತ ಅದನ್ನು ಹೇಳ್ತಾ ಇದ್ದಾರೆ BJP MP. ನಿನ್ನೆ ದಿನದ ಮಾತು. ಈ ತಾರತಮ್ಯ ಅಲ್ಲ ರೀ. ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಗಳು ಅಲ್ಲಿ ಪಾರ್ಲಿಮೆಂಟ್ ಗುದ್ಲಿ ಪೂಜೆ ಆಗುತ್ತೆ 2020ರಲ್ಲಿ. ಅವ್ರು ಕರೆಯದೇ ಇಲ್ಲ ಪಕ್ಕದಲ್ಲಿ. ಯಾಕೆ ಹೇಳಿ? ಇದು ದ್ರೌಪದಿ ಮುರ್ಮುನು ಕರಿಯಲ್ಲ ಪಾರ್ಲಿಮೆಂಟ್ ಇನಾಗ್ರೇಷನ್ಗೆ. ದಲಿತರ ಮೇಲೆ ವಿರೋಧ ಮಾಡೋದು BJPಯ ಚಾಳಿ ಆಗಿದೆ. ವಿಚಾರವನ್ನು ಬೇರೆ ಡೈವರ್ಟ್ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಅಲ್ಲ, ಒಂದು ನಿಮಿಷ. ದಲಿತರ ಬಗ್ಗೆ ಇಷ್ಟೊಂದು ಮೊಸಳೆ ಕಣ್ಣೀರು ಸುರಿಸ್ತಾರಲ್ಲ ಸರ್. ಕರ್ನಾಟಕದ ಕಂಬಾಲಪಲ್ಲಿಯಲ್ಲಿ 10 ಜನ ದಲಿತರ ಸಜೀವ ದನ ಆಯ್ತಲ್ಲ, ಅವತ್ತೆಲ್ಲ ಎಲ್ಲೋಗಿದ್ರು ಸರ್ ಇವರು? ಮತ್ತೆ ಇವರು ಬೇರೆಯವರು ಇದಕ್ಕಂತ ಇದು ಮಾಡ್ತಾರೆ. ಇದೇ ಖರ್ಗೆ ಅವರು 8-9 ಸತಿ ಅಲ್ಲೇ ಗೆದ್ದಿದ್ದಂಥವ್ರನ್ನ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿಲ್ಲ. ದಲಿತರ ಬಗ್ಗೆ ಇನ್ನೇನು ಮಾಡ್ತಾ ಇರ್ತಾರೆ ಸರ್ ಅಲ್ಲಿ ಇರ್ತಾರೆ? ಅಲ್ಲಿ ಯಾಕೆ ಅವ್ರನ್ನ ಕಳ್ಸಿದ್ರು ಡೆಲ್ಲಿನಲ್ಲಿ? ಸದೃಢವಾಗಿ ಮಾಡ್ತಾರೆ. ಬಾಳಿದಂತ ಮಕ್ಳಿಗೆ ಹಾಲು ಕೊಡಕ್ ದುಡ್ಡಿಲ್ಲ, ಮೊಟ್ಟೆಗೆ ದುಡ್ಡಿಲ್ಲ,
ರೈತರ ಒಂದು ಪ್ರೋತ್ಸಾಹ ಧನದಲ್ಲಿ ಏನು ಹಾಲಿಗೆ ಎಲ್ಲ ಕೊಡಬೇಕಾಗಿತ್ತು ತೆರಿಗೆ ಉತ್ಕೊಂಡು ನೀವು. ಇವರು ರೈತರ ಅಸ್ಮಿತೆ ಬಗ್ಗೆ ಮಾತಾಡ್ತಾರೆ, ರೈತರ ಬಾಳ್ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕದ ಜನದ ಬಗ್ಗೆ ಮಾತಾಡ್ತಾರೆ. ರೈತರ ಹಾಲಿನ ಪ್ರೋತ್ಸಾಹ ಧನ ಯಾಕಪ್ಪ ಇನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರೇ? 15 ಬಾರಿ ಬಜೆಟ್, ಒಂದ್ ನಿಮಿಷ ಸರ್, ಅದು ಹಣಕಾಸಿನ 15 ವ್ಯವಸ್ಥೆ ಬಾರಿ ಬಿಡ್ರಿ. ಬಜೆಟ್ ಇದು ಹೇಳಿ ಮಂಡಿಸಿದ ದಲಿತರ ಬಗ್ಗೆ ಯಾಕೆ ಸಿದ್ದರಾಮಯ್ಯನವರ ದ್ರೌಪದಿ ಮುರ್ಮುರನ್ನ ಪಾರ್ಲಿಮೆಂಟ್ ನಾಗರಿಕರನ್ನ ಕರೆಯಿಲ್ಲ ಹೇಳಿ ನೀವು? 15 ಬಾರಿ ದ್ರೌಪದಿ ಮುರ್ಮುರನ್ನ ಪಾರ್ಲಿಮೆಂಟ್ ನಾಗರಿಕರನ್ನ ಕರೆಯಿಲ್ಲ, ಯಾಕೆ ಅವಮಾನ ಮಾಡಿದ್ರಿ ಹೇಳಿ ಅವ್ರಿಗೆ? ಲೆಕ್ಕ ಇವತ್ತು ತಪ್ಪಿದೆ. ಅದನ್ನ ಯಾಕೆ ಅವಮಾನ ಮಾಡಿದ್ರಿ ಹೇಳಿ? ಸಿದ್ದರಾಮಯ್ಯನವರ ಲೆಕ್ಕ ತಪ್ಪಿದೆ. ಓಕೆ. ಸರ್, ಈಗ ಕರ್ನಾಟಕ ಸರ್ ಈಗ ನಮ್ಮ ಸರ್ಕಾರ ನಡೀತಾ ಇದೆ. ಈಗ 5 ವರ್ಷ, ಇನ್ನೂ 5 ವರ್ಷದವರೆಗೆ ನಡಿಬೇಕು. ಈಗಲೇ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ತಲುಪ್ತಾ ಇಲ್ಲ. ಇನ್ನು ಮುಂದೆ 5 ವರ್ಷದವರೆಗೆ ಯಾವ ಆಧಾರದ ಮೇಲೆ ಇವ್ರನ್ನ, ಇನ್ನು 5 ವರ್ಷದವರೆಗೆ ಯಾವ ಆಧಾರದ ಮೇಲೆ ಇವ್ರನ್ನ ನಂಬ್ಕೊಂಡು ಸಾರ್ವಜನಿಕರು ಯಾರು ಎಲ್ಲ SC ST ಅವ್ರು ಯಾರೇ ಒಟ್ಟಿನಲ್ಲಿ ಜನರಿಗೆ ಭಾಳ ತೊಂದರೆಯಿಂದ ಏನೋ ಒಂದು ಈಗ ಆಲ್ರೆಡಿ ಗೃಹಲಕ್ಷ್ಮಿ ತಲುಪ್ತಾ ಇಲ್ಲ ಅಂತ. ಈಗ ನೋಡಿ, ಇದರೊಳಗೆ ಏನಾಗಿದೆ ಅಂದರೆ 1,19,00,000 ಅರ್ಜಿಗಳಾಗಿದ್ದಾವೆ. ಇನ್ನೂ 3-4 ಲಕ್ಷ ಅರ್ಜಿಗಳು ಬರ್ತಾ ಇದ್ದಾವೆ. ಅದರೊಳಗೆ 1,14,00,000 ಜನಕ್ಕೆ ತಲುಪಿದೆ. ಇನ್ನೂ 5 ಲಕ್ಷ ಜನಕ್ಕೆ ತಲುಪಿಲ್ಲ. ಅದು ನಮ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಏನು ಟೆಕ್ನಿಕಲ್ ಇಶ್ಯೂಸ್ ಇದೆ ಅದನ್ನು ಸಾಲ್ವ್ ಮಾಡಿ 2 ತಿಂಗಳಾಗಲಿ 3 ತಿಂಗಳಾಗಲಿ 4 ತಿಂಗಳಾಗಲಿ ಎಷ್ಟು ತಿಂಗಳು ಬಂದಿಲ್ವೋ ಅದೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ 4 ವರ್ಷ ಅಲ್ಲ, ಒಂದು ನಿಮಿಷ ಬ್ರದರ್, 4 ವರ್ಷ ಅಲ್ಲ, 4 ವರ್ಷ ಅಲ್ಲ, ಮುಂದಿನ 5 ವರ್ಷ, ಅದಾದ್ಮೇಲೆ 5 ವರ್ಷ, 20 ವರ್ಷ ನಾವೇ ಇರ್ತೀವಿ. ಕಾಂಗ್ರೆಸ್ ಸರ್ಕಾರ 20 ವರ್ಷ. ಸರ್, ನೀವು ಆಡಳಿತದಲ್ಲಿ ಈ ಗ್ಯಾರಂಟಿಗಳು ದುಡ್ಡು ಕೊಟ್ರಿ, ಬೇರೆ ರೀತಿಯಿಂದ ಆದಾಯ ಬರೋದಕ್ಕೆ ಏನಾದ್ರು ದಾರಿ ಮಾಡ್ಕೊಂಡಿದ್ದೀರಾ ನೀವು? ಏನು ಇಲ್ಲ. ಇವಾಗ ಇರೋ ಖಜಾನೆ ಖಾಲಿ ಆಯ್ತು, ಎಲ್ಲ ಬೆಲೆ ಏರಿಕೆ ಮಾಡಿದ್ರಿ. ಅದ್ರ ಜೊತೆಗೆ ಇವಾಗ ಮೀಸಲಾತಿ ಇಟ್ಟಿರೋ ದುಡ್ಡನ್ನ SC ST ತಗೊಳ್ತಾ ಇದ್ದೀರಾ. ನೆಕ್ಸ್ಟ್ ಇನ್ನು ಯಾವ ಖಜಾನೆ ಕೈ ಹಾಕ್ತೀರಾ ನೀವು? ನೋಡಿ, ಈಗ ಆರ್ಥಿಕ ನಿರ್ವಹಣೆ ಹೆಂಗಿದೆ ಗೊತ್ತಾ? ನಮ್ಮಿಂದ ತೆರಿಗೆ ಏನು ಕಲೆಕ್ಷನ್ ಆಗುತ್ತೆ, ಒಂದು ನಿಮಿಷ ಗುರು, ಆರ್ಥಿಕ ಇದು 4 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕವಾಗಿ ಕಲೆಕ್ಟ್ ಆಗ್ತದೆ, ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನಮ್ಗೆ ವಾಪಸ್ ಬರೋದು ಬರೀ 50,000 ಕೋಟಿ ಮಾತ್ರ. ನಮ್ಮ ರಾಜ್ಯದಲ್ಲಿ ನಮ್ಮ ತೆರಿಗೆ ಪಾಲು, ನಮ್ಮ ಅನುದಾನಗಳು, ನಮ್ಮ ಯೋಜನೆಗಳಿಗೆ ವಿಶೇಷ ಅನುದಾನಗಳೆಲ್ಲ ಬಂದುಬಿಟ್ರೆ ರಾಜ್ಯದಲ್ಲಿ ತೊಂದರೆನೇ ಇರೋದಿಲ್ಲ. BJP ಸರ್ಕಾರ ಬಿಟ್ಟು ಹೋದಾಗ, ಬಸವರಾಜ ಬೊಮ್ಮಾಯಿ ಬಿಟ್ಟು ಹೋದಾಗ 5,50,000 ಕೋಟಿ ರೂಪಾಯಿ ಸಾಲ ಮಾಡಿ ವರ್ಷಕ್ಕೆ ಹೋಗಿದ್ದಾರೆ. ಆಮೇಲೆ ಏನಂದ್ರೆ 1.5 ಲಕ್ಷ ಕೋಟಿ ರೂಪಾಯಿ ನಮಗೆ ಇನ್ನೂ ಬಿಲ್ಗಳು ಬಾಕಿ ಬಿಟ್ಟು ಹೋಗಿದ್ದಾರೆ, ಬರ್ಬಾದ್ ಮಾಡಿ ಹೋಗಿದ್ದಾರೆ. ಆದ್ರೆ ನಾವು ಆರ್ಥಿಕತೆಯನ್ನ ಕಟ್ಟುತ್ತಾ ಇದ್ದೀವಿ. ಆಮೇಲೆ SC TSP ಹಣ ತೆಗೆದುಕೊಂಡ್ರು ಕೂಡ ಅವ್ರಿಗೆ ಕೊಡೋದೇ ಹೊರತು ಬೇರೆಯವ್ರಿಗೆ ಉಪಯೋಗಿಸೋದಿಲ್ಲ. ಓಕೆ. ನನ್ನ ಕ್ವಶನ್ ನಟರಾಜ್ ಗೌಡ್ರಿಗೆ ಒಂದೇನಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಇವಾಗ ಏನು ಹಗರಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಯು ಹ್ಯಾವ್ ಗ್ಯಾರಂಟಿ ಅಂಡ್ ದಲಿತರ ಹಣದ ಬಗ್ಗೆ. ಸರ್, ನಾನು ದಲಿತರದ್ದು ಹಣ ನುಂಗಾಕಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಫಸ್ಟ್ ಆಫ್ ಆಲ್ ಆ SC ST ಕಮಿಟಿ ಕೊಟ್ಟಿರೋ ಇದರಲ್ಲಿ ನಿಮ್ಗೆ ರಾಜ್ಯದ ಕಾನೂನಿನ ಪ್ರಕಾರ ತಗೊಬೇಕಾಗಿರೋ ದುಡ್ಡು ಬರೀ 24%. ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂಡಿರೋದು 37%. ಓಕೆ, ಅದು ಒಂದು ಲಾ ಬ್ರೇಕ್ ಮಾಡಿದ್ದೀರಾ. ಎರಡನೇದು ಬಂದು, ಇಲ್ಲಿಂದ ಸುಮಾರು ಜನ ದಲಿತರು ಸ್ಟೂಡೆಂಟ್ಸು ಡೆಲ್ಲಿಲಿ IAS, IPS, IFC ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇದ್ದಾರೆ. ಇದು ಪೇಪರಲ್ಲಿ ಕೂಡ ಬಂದಿದೆ. ಸಿದ್ದರಾಮಯ್ಯ ಅವರು ಸ್ಟೇ ಫಂಡ್ನ 10,000ದಿಂದ 15,000ಕ್ಕೆ ನಿಮಗೆ ಕೊಡ್ತೀನಿ. ಏನಕ್ಕೆ? ಡೆಲ್ಲಿಲಿ ನಿಮಗೆ ಹಾಸ್ಟೆಲ್ ಕಟ್ಟಿಸ್ಕೊಡ್ತೀನಿ, ನೀವು IAS ಆಫೀಸರು, IPS ಆಗಬೇಕು, ದಲಿತರದ್ದು ನಮಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿಬಿಟ್ಟು ಅಲ್ಲಿ ಹಾಸ್ಟೆಲ್ ಕಟ್ಟೋದು ಇಲ್ಲ, ಸ್ಟೇ ಫಂಡ್ ಕೂಡ ಕೊಟ್ಟಿಲ್ಲ. ಹಾಗಾದ್ರೆ ನೀವು ಈ ನಾರ್ಮಲ್ ಇವ್ರಿಗೆ ಕೊಡೋರು, ಅವ್ರನ್ನ IAS ಏನ್ ಮಾಡ್ತೀರಾ, IPS ಏನ್ ಮಾಡ್ತೀರಾ? ಕರೆಕ್ಟ್. ನೋಡಿ, ಅವ್ರಿಗೆ ಆ ಓದೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಮತ್ತೆ ಅಲ್ಲಿ ಹಾಸ್ಟೆಲ್ ಕಟ್ಟಬೇಕು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಒಂದು ನಿಮಿಷ ಬ್ರದರ್, ಕಳೆದ 15 ವರ್ಷದಲ್ಲಿ 5 ಜನ BJP ಮುಖ್ಯಮಂತ್ರಿಗಳಿದ್ರು. ಯಾರಾದ್ರೂ ಈ ತರ ಮಾತಾರು ಆಡಿದ್ರೇನ್ರಿ? ನಾವು ಮಾತು ಆಡ್ತೀವಿ, ಕೆಲಸನೂ ಮಾಡ್ತೀವಿ. ಅದೇ ಸಿದ್ದರಾಮಯ್ಯನವ್ರು ಮಾಡ್ತಾರೆ, ಅದನ್ನ ಮಾತು ಆಡ್ತೀವಿ, ಕೆಲಸನೂ ಮಾಡ್ತೀವಿ. 5 ಜನ BJP ಮುಖ್ಯಮಂತ್ರಿಗಳು ಒಬ್ಬರು ನಾಪತ್ತೆ ರೀ. ಸರ್, ನಮಸ್ಕಾರ. ಕಾಂಗ್ರೆಸ್ ಮತ್ತು BJPಗೆ ಎರಡಕ್ಕೂ ನನ್ನ ಪ್ರಶ್ನೆ. ಫಸ್ಟ್ ಆಫ್ ಆಲ್, ಕಾಂಗ್ರೆಸ್ ಅವರು ಈ ಯೋಜನೆಗಳನ್ನು 5 ಗ್ಯಾರಂಟಿಗಳನ್ನು ಕದ್ದಿದ್ದೀರಾ. ಸೊ ಕದ್ದು ಒಳ್ಳೇದು ಮಾಡಿದ್ದೀರಾ, ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡಿದ್ದೀರಾ ನಿಜ. ಯಾಕೆಂದರೆ ಈ ಯೋಜನೆಗಳು ಬೇಕಾಗಿತ್ತು. ಆದರೆ ನೀವು ಕದ್ದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದಿರಲ್ಲ, ಅದು ತಪ್ಪಾಗಿದೆ. ಅದಕ್ಕೆ ಇವತ್ತು ಎಲ್ಲ ಇಲಾಖೆಗಳಿಗೂ ಎಲ್ಲೆಲ್ಲಿ ದುಡ್ಡಿದೆ ಅಂತ ಕೈ ಹಾಕಕ್ಕೆ ಹೊರಟಿದ್ದೀರಾ. ಫಸ್ಟು ನೀವು ಮಾಡಬೇಕಾಗಿದ್ದು ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಎಲ್ಲಿ ಕದ್ದಿದ್ದೀರಾ ನೀವು, ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಆ ಮನುಷ್ಯ ಹೇಗೆ ಇಂಪ್ಲಿಮೆಂಟ್ ಮಾಡ್ದ,
ಎಷ್ಟು ದುಡ್ಡಿತ್ತು, ಎಷ್ಟು ದುಡ್ಡು ಬಂತು, ಎಷ್ಟು ದುಡ್ಡು ಉಳಿತಾ ಇದೆ, ಆ ಉಳಿತಾಯದ ದುಡ್ಡಿಂದ ಮಾಡಬೇಕು ಈ ಕೆಲಸಗಳನ್ನು. ಅದು ಬಿಟ್ಬಿಟ್ಟು ಈ ದುಡ್ಡಿದೆಯಲ್ಲ 39,000 ಕೋಟಿ ಇಟ್ಟಿದ್ದಾರೆ, 26 ಇಲಾಖೆ ಬರುತ್ತೆ. ಈ 26 ಇಲಾಖೆಗಳಲ್ಲಿ ಅನೇಕ ಜನ ಇದನ್ನು ನಂಬಿಕೊಂಡು ಇವತ್ತು ಇದ್ದಾರೆ. ಇದರಿಂದ ಏನಾದರೂ ಬರುತ್ತೆ, ಸ್ಕಾಲರ್ಶಿಪ್ ಬರುತ್ತೆ, ನನಗೆ ಓದಲಿಕ್ಕಿರ್ಬೋದು, ರೈತ ಇರ್ಬೋದು. ಈ ದುಡ್ಡನ್ನು ಮತ್ತೆ ನೀವು ಎಲ್ಲಿಂದ ತುಂಬ್ತೀರಾ? ಫಸ್ಟ್ ನೀವು ಮಾಡಬೇಕಾಗಿರೋದು ಏನಂದರೆ, ಇನ್ನೂ ಟೈಮ್ ಇದೆ, ನಿಮಗೆ 3 ವರ್ಷ ಟೈಮ್ ಇದೆ. ಈ ಗ್ಯಾರಂಟಿ ಯೋಜನೆಗಳನ್ನು ಯಾರ್ದಾದ್ರು ಆರ್ಥಿಕ ತಜ್ಞರ ಹತ್ರ ಕೂತು ಮಾತಾಡಿ, ಈ ಯೋಜನೆಗಳಿಗೆ ಎಲ್ಲಿಂದ ದುಡ್ಡು ತರಬೇಕು. ಫಸ್ಟು ನೀವು 40% 60% ಕಮಿಷನ್ ಇದೆಯಲ್ಲ, ಇಬ್ಬರದೂ BJP ಮತ್ತು ಕಾಂಗ್ರೆಸ್ ಎರಡೂ ಇದೆ, ಅದನ್ನು ನಿಲ್ಲಿಸಿ ಖಂಡಿತವಾಗಲೂ ಈ ರಾಜ್ಯದ ಜನತೆಗೆ ನೀವು ಈಗ 5 ಗ್ಯಾರಂಟಿಯಲ್ಲ 50 ಗ್ಯಾರಂಟಿಯನ್ನು ಕೊಡ್ಬೋದು. ಈಗ ನೀವೇ ಹೇಳಿದಂತ ಭಾಷಣ ಅದು 40% ಕಮಿಷನ್ ಇದೆ, ಅದರಲ್ಲಿ ದುಡ್ಡು ಉಳಿಯುತ್ತೆ, ಆ ದುಡ್ಡಲ್ಲಿ ಕೊಡ್ತೀವಿ ಅಂತ. ಅದು ಈಗ ಉಳಿತದು ಆ ದುಡ್ಡು ನಿಂತಿದೆ. ಆ ಪೋಲ್ ಆಯ್ತಿತ್ತಲ್ಲ, ದುಡ್ಡು 40% ಸೋರಿಕೆ ಆಗ್ತಿತ್ತಲ್ಲ, ಅದು ನಿಂತಿದೆ. ಈಗ ಹರಿಪ್ರಸಾದ್ ಒಂದು ಮಾತು ಅವ್ರು ಹೇಳಿದ್ರು, ಈಗ ದೆಹಲಿನಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ನಾವು ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಂಡು ಬಂದ್ವಲ್ಲ, ಇನ್ನು ಅರವಿಂದ್ ಕೇಜ್ರಿವಾಲ್ ಇದರೊಳಗೆ ಇರಲಿಲ್ಲ. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡು ಬಂದ್ವಲ್ಲ, ಅವಾಗ ಕೇಜ್ರಿವಾಲ್ ಇನ್ನೂ ಆ ಲೆಕ್ಕಕ್ಕೆ ಬಂದಿರಲಿಲ್ಲ. ನಾವು ಉದ್ಯೋಗ ಖಾತ್ರಿ ಯೋಜನೆ ತಗೊಂಡು ಬಂದ್ವಿ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡು ಬಂದ್ವಿ, ಆಹಾರ ಭದ್ರತಾ ಯೋಜನೆ ತೆಗೆದುಕೊಂಡು ಬಂದ್ವಿ. ಇವೆಲ್ಲ ರೈಟ್ ಟು ಇನ್ಫಾರ್ಮೇಷನ್ನು, ರೈಟ್ ಟು ಐಡೆಂಟಿಟಿ, ಇವೆಲ್ಲ ನಾವು ತಗೊಂಡು ಬಂದ್ವಲ್ಲ, ಅದು ಮುಂದುವರಿದ ಭಾಗಗಳೇ ಇವು. ಇದೇನು ಹೊಸದಾಗೇನು ಸೃಷ್ಟಿ ಮಾಡೋದಂತಲ್ಲ, ಇಲ್ಲ ಏನು ಕೇಜ್ರಿವಾಲ್ ಸೃಷ್ಟಿ ಮಾಡಿ ಯಾರು ಕದ್ಕೊಂಡ್ಬಂದಿದ್ದಲ್ಲ ಅಲ್ಲ. ಇದು ನಾವು ಮಾಡೋ ಯೋಜನೆಗಳು, ನಾವು ಹಾಕಿರೋ ಬುನಾದಿ, ನಾವು ಹಾಕಿರೋ ಭದ್ರ ಬುನಾದಿ ಇಡೀ ದೇಶ, ನಾವು ಆಗಿರೋ ಯೋಜನೆಗಳು ಇಡೀ ದೇಶವನ್ನ ಕಾಪಾಡ್ತಾ ಇದೆ. ಆಮೇಲೆ ಬಿಜೆಪಿ ಸರ್ಕಾರದಲ್ಲಿದ್ದಂತಹ 40% ಲೂಟಿಕೋರರು ಇವಾಗ ಕಡಿಮೆ ಆಗಿದ್ದಾರೆ. ಬಿಜೆಪಿ ಸರ್ಕಾರ ಇತ್ತಲ್ಲ 40% ಸೋರಿಕೆ ಇದೆಯಲ್ಲ, ಅದು ಇವಾಗ ನಿಂತಿದೆ. ಇನ್ನು ಅವಾಗ ಹಗರಣಗಳು, ಇನ್ನು ತನಿಖೆಗಳು ನಡೀತಾ ಇದ್ದಾವೆ. ಅವಾಗ ಏನ್ ಮಾಡಿದ್ರಲ್ಲ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರ, ಆ ತನಿಖೆಗಳು ಇನ್ನು ನಡೀತಾ ಇದ್ದಾವೆ. ಪಾಪ 40% ಸರ್ ಹೇಳಿ ಊರೆಲ್ಲ ಸುಳ್ಳು ಹೇಳ್ಕೊಂಡು ಬಂದ್ರು ಸರ್. ಅದಲ್ಲಿ ನಾಗಮೋಹನ್ ದಾಸ್ ಕಮಿಟಿನೂ ಮಾಡಿದ್ರು. 1 ವರ್ಷ 2 ತಿಂಗಳಾಯ್ತು. ರಿಪೋರ್ಟ್ ಇಂಟರಿಮ್ ರಿಪೋರ್ಟ್ ಆದ್ರೆ ಕೊಡ್ರಿ. ಯಾರು ತಗೊಂಡಿದ್ದಾರೆ 40% ಅಂತ ಅಂದ್ಬಿಟ್ಟು, ಯಾರು 40% ತಗೊಂಡಿದ್ದಾರೆ ಜಗಜ್ಜಾಹಿರಾಗಲಿ. ಇವತ್ತು ವಾಲ್ಮೀಕಿ ಹಗರಣ, ಅದೇ SC/ST ಹಗರಣದಲ್ಲಿ ಬೇರೆ ಅಕೌಂಟ್ 200 ಅಕೌಂಟ್ಗೆ 100% ಅದು. ಸೊ 40% ಅಂತ ಹೇಳ್ದವರು ಪ್ರೂಫ್ ಕೊಡಿ ಅಂತ ಹೇಳ್ತಾ ಇದೀವಿ. ನ್ಯಾಯಾಂಗ ಬಂಧನಕ್ಕೆ ಆಗ್ಬೋದು, ಯಾರೇ ಆಗಲಿ ಅದನ್ನ ಬಂಧನ ಮಾಡಿ ಅಂತ ಹೇಳ್ತಾ ಇದೀವಿ. ಐ ಚಾಲೆಂಜ್. ಇವತ್ತು 187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ಕೊಡ್ತು 100%. ಏನ್ ಹೇಳ್ತೀರಿ ದಲಿತರಿಗೆ? ನಿಮಗೆ ಪಕ್ಷಕ್ಕೆ ಅವರು ಸಹಾಯ ಮಾಡಿದ್ರಲ್ಲ, 136 ಬರಕ್ಕೆ ಅವ್ರು ಹೆಗ್ಗುರ್ತಾಗಿದ್ರಲ್ಲ, ಅವ್ರನ್ನೇ ಇವತ್ತು ಬೆನ್ನಕ್ಕೆ ಚೂರಿ ಹಾಕಿದ್ರಲ್ಲ. ನಿಮಗೆ ಮಾನ ಮರ್ಯಾದೆ ಇಲ್ವಾ? ಮತ್ತೊಮ್ಮೆ ದಲಿತರ ಹೆಸರು ₹1 ಯಾವುದೇ ಒಬ್ಬ ವ್ಯಕ್ತಿ ಅಕೌಂಟ್ ಹೋಗಿಲ್ಲ, ದುಡ್ಡು ಸರ್ಕಾರದ ಕಡೆಯಿಂದ ಹಗರಣಗಳಾದಾಗ ಸರ್ಕಾರಗಳು ಹೆಂಗೆ ಅದನ್ನ ರೆಸ್ಪಾಂಡ್ ಮಾಡ್ತವೆ ಅಂತ. ಬಿಜೆಪಿ ಕಾಲದಲ್ಲಿ ಹಗರಣ ಆದಾಗ ಆಸ್ಕೆ ಅಡಿ ಇದ್ದಾಗ 8 ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡಿರಲ್ಲ ವಿರೂಪಾಕ್ಷಪ್ಪ, ಈಶ್ವರಪ್ಪ ಅಂತ ಹಗರಣಗಳನ್ನ ಮುಚ್ಚಾಕಿದ್ರು. ನಾವೇನ್ ಮಾಡಿದ್ವಿ? ನಾವು ರಾಜೀನಾಮೆ ತಗೊಂಡು ತನಿಖೆ ಮಾಡಿಸ್ತಾ ಇದ್ವಿ. ತನಿಖೆ ಮಾಡಿಸ್ತಾ ಇರೋಕೆ ಅವರು ಹಾಸಿಗೆ ದಿಂಬಲಿ ಮಾಡಿದ್ರಿ. ನಿಮ್ ಸರ್ಕಾರದಲ್ಲಿ ಏನೇನಾಯ್ತು? ನಿಮ್ ಸರ್ಕಾರ ಇದ್ದಾಗ ಏನೇನಾಯ್ತು? ಎಲ್ಲಿ ಬೆಡ್ ಸುಟ್ಟು ಹಾಕಿದಲ್ಲ, ಕಾಟ್ ಸುಟ್ಟು ಹಾಕುವಂತ ಕೆಲಸವನ್ನು ಮಾಡಿದ್ರಲ್ಲ ಕೋವಿಡ್ ಹೆಸರಿನಲ್ಲಿ. ಯಾವ ಕಾರಣಕ್ಕೆ ಸುಟ್ಟು ಹಾಕಿದ್ರು? ಕಾಟ್ ಅಲ್ಲಿ ಏನು ವೈರಸ್ ಹಂಗೆ ಉಳ್ಕೊಂಡಿತ್ತು ಅಂತ ಹೇಳಿ ಕಾಟ್ ಸುಟ್ಟು ಹಾಕಿದ್ರು. ಇದು ನಡೆದಿದೆ ನಮ್ಮ ರಾಜ್ಯದಲ್ಲಿ. ಬೆಡ್ ಸುಟ್ಟು ಹಾಕೋದನ್ನ ನಾವು ಕೇಳಿದ್ವಿ, ಕಾಟ್ ಸುಟ್ಟು ಹಾಕುವಂತ ಕೆಲಸವನ್ನು ಮಾಡಿರೋದು. ಈಗ ಈ ಹಗರಣದಲ್ಲಿ ಪರಿಷ್ಠ ಪಂಗಡದಲ್ಲಿ ಏನು ಹಗರಣ ಆಗಿದೆ, ಆ ಹಗರಣದಲ್ಲಿ ಹಣವನ್ನ ರಿಕವರಿ ಮಾಡ್ತಾ ಇದ್ದಾರೆ. 11 ಜನ ಅರೆಸ್ಟ್ ಆಗಿ ಜೈಲಲ್ಲೂ ಇದ್ದಾರೆ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ನಾವು ಈ ಹಣನ SC/STಗೆ ಮೀಸಲಿಟ್ಟಿರ್ತಕ್ಕಂಥ ಹಣನ ತೆಗೆದು ನೀವು ಬೇರೆಯವ್ರಿಗೆ ಬೇರೆ ಸ್ಕೀಮ್ಗಳಿಗೆ ಆಗ್ತಾ ಇದ್ದೀರಿ, ಗ್ಯಾರಂಟಿಗಳಿಗೆ ಆಗ್ತಾ ಇದ್ದೀರಿ. BJP ಅವ್ರು ಹೇಳ್ತಾ ಇದ್ದಾರೆ, ನಮ್ದು 10,000 ಕೋಟಿ ನಾವು ವಾಪಸ್ ಕಳಿಸಿದ್ದೀವಿ ಅಂತ. ಇದ್ರ ಉದ್ದೇಶ ಏನಂದರೆ, ನಿಮ್ಗೆ ಯಾವುದೇ ಆಗಲಿ, BJPಗಾಗಲಿ ಕಾಂಗ್ರೆಸ್ಗಾಗಲಿ SC/STನ ಉದ್ಧಾರ ಮಾಡಬೇಕನ್ನೋಂಥ ಉದ್ದೇಶ ಯಾವ ಪಾರ್ಟಿಗೂ ಇಲ್ಲ. ಅವ್ರನ್ನ ದುಡಿಸ್ಕೋಬೇಕು, ಅವ್ರು ವೋಟ್ ಬ್ಯಾಂಕ್ ಮಾಡಬೇಕು. ನೀವು ಈ ಸ್ಕೀಮ್ಗಳು ತಂದಿದ್ದೇನಕ್ಕೆ ಅಂದರೆ, ಕಾಂಗ್ರೆಸ್ ಅವ್ರು ನಾವು ತಂದಿದ್ದೀವಿ ಅಂತ ನೀವು ಹೇಳಿದ್ರಿ. ಈ ಸ್ಕೀಮ್ ಒಳ್ಳೆಯದ್ರಿಂದ ತಂದ್ರಿ, ಮಾಡಿದ್ರಿ. ಈಗ ಅವ್ರಿಗೆ ಅನುಕೂಲ ಮಾಡ್ತಾ ಇರೋದೇನು? ಅವ್ರಿಗೆ ಇಟ್ಟಿದ್ರಿ, ಮೀಸಲಾದಿಗೆ ಹಣ ಇಟ್ಟಿದ್ರಿ. ಆ ಹಣನ ಅದಕ್ಕೆ ಖರ್ಚು ಮಾಡಬೇಕು. ಇವತ್ತು ನೀವು ಹೇಳ್ತಾ ಇದ್ರಿ ಬಸ್ಸಲ್ಲಿ ಮಾಡ್ತಾ ಇದ್ವಿ, ಅದಕ್ಕೆ ಹೋಗ್ತಾ ಇದ್ವಿ, ಅದರಲ್ಲೂ ಜನಗಳಿದ್ದಾರೆ, ಅದರಲ್ಲೂ SC/ST ಜನ ಇದ್ದಾರೆ ಅಂತ. ಸತ್ಯ ಇದ್ದಾರೆ. SC/ST ಜನಕ್ಕೆ ಇವತ್ತು ಇರೋ ಈ ಒಂದು ಇದರಲ್ಲಿ ತಿನ್ನೋಕ್ಕೂ ಒಂದೊಂದು ಊಟಕ್ಕೂ ಕಷ್ಟಪಡ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಿದೆಯಾ? ಪ್ರತಿ ಹಳ್ಳಿಯಲ್ಲಿ ಬೆಳಗ್ಗೆ ದುಡ್ಕೊಬಂದು ಸಾಯಂಕಾಲ ಊಟ ಮಾಡೋಂಥ ಜನ ಇದ್ದಾರೆ. ಅವ್ರು ಟೂರಲ್ಲಿ ಹೋಗ್ತಾರೆ, ಅವ್ರ ಸ್ಕೀಮ್ಸ್ ಎಲ್ಲಿ ಬರ್ತದೆ? 400-500 ರೂಪಾಯಿ ಇದ್ದಂಥ ನೀವು BJP ಅವ್ರಿಗೆ ಹೇಳ್ತಾ ಇದ್ರಿ, ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ವಿ. 400 ರೂಪಾಯಿ ಇದ್ದಂಥ ಸಿಲಿಂಡರ್ ನೀವು 1,100 ರೂಪಾಯಿಗೆ ತೊಗೊಂಡೋದ್ರಿ. 60 ರೂಪಾಯಿ 70 ರೂಪಾಯಿ ಇದ್ದಂಥ ಡೀಸೆಲ್ ಪೆಟ್ರೋಲ್ನ 100-110 ರೂಪಾಯಿಗೆ ತೊಗೊಂಡೋದ್ರಿ. ಎಲ್ಲನೂ ರೇಟ್ ರೈಸ್ ಆಗಿ ಜನಗಳು ಇವತ್ತು ಏನಪ್ಪ ಜೀವನ ಮಾಡೋದು ಅಂತ ಇರುವಾಗ ನೀವು SC/ST ಬಡವರು ಅವ್ರು ಏನೋ ಒಂದಿದ್ದಾರೆ, ಮುಂದೆ ಬರಲಿ. ಈಗ 50-60 ವರ್ಷದಿಂದ ಅವ್ರು ಮುಂದೆ ತರಬೇಕು ಅಂತ ಹೇಳ್ತೀರಾ. ನಿಮ್ಮ ಗಾದೆ ಏನಾಗಿದೆ ಅಂದರೆ,
ಈ ಹಸುಗೆ ಹಿಂದೆ ಕರ್ಕೊಂಡು ಹೋಗ್ಬೇಕಾದ್ರೆ ಇದು ಕಟ್ಬಿಟ್ಟಿರ್ತಾರೆ ಹುಲ್ಲು, ಅದು ಹಿಂದೆ ಹೋಗ್ತಾ ಇರುತ್ತೆ, ಪಾಪ ಸಿಗುತ್ತೆ 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 ಅಂತ ಅಲ್ವಾ. ಹಂಗೆ ನೀವು BJP ಅವರು ಅಷ್ಟೇ, ಕಾಂಗ್ರೆಸ್ ಅವರು ಅಷ್ಟೇ, ನೀವು ಮಾಡ್ತಾ ಇರೋದು ನಿಜವಾಗ್ಲೂ ತಪ್ಪು. ಇದು ನೀವು SC/ST ಇಲ್ಲ. ಈಗ ಒಂದೇನಂದ್ರೆ ಈ ತರ ನೆಗೆಟಿವ್ ಪರ್ಸೆಪ್ಷನ್ ಅಭಿಪ್ರಾಯನ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿಗರು. ಇಲ್ಲಿ ಕಾನೂನು ಮಾಡೋದು ನಾವೇ, ಕಾನೂನು ಅವ್ರ ಪ್ರಕಾರ ಏನು ಪಾಸಿಟಿವ್ ಇದೆ ಅಂತ ಕೇಳ್ಕೊಳ್ಳೋಣ. ಕಾನೂನು ಮಾಡಿರೋದು ನಾವೇ, ಅವ್ರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನಾವೇ, ಮಾಡ್ತಾ ಇರೋದು ನಾವೇ. ಏನ್ ಗೊತ್ತಾ, ಯಾವುದೇ ಸರ್ಕಾರ, ಒಂದ್ ನಿಮಿಷ, ಸರ್ಕಾರಗಳು ಯಾವುದೇ ಬದಲಾದ್ರೂ ಕೂಡ ಈ ಕಳೆದ ಸರ್ಕಾರದಲ್ಲಿ ಈಗ 10,000 ಕೋಟಿ ನೀವು ಹೇಳಿದ್ರಲ್ಲ, ನಾನು KKRದು ಒಂದು ಹೇಳಿದೆ, ಕಲ್ಯಾಣ ಕರ್ನಾಟಕದ ಒಂದು ಮಾತು ಹೇಳಿದೆ ನಾನು. ಆ ಹಣವನ್ನು ಉಳಿತಾಯ ಮಾಡಕ್ಕೇನ್ರಿ ಇರೋದು, ಅವ್ರು ಖರ್ಚು ಮಾಡಬೇಕು, ಅವ್ರ ಅಕೌಂಟ್ಗೆ ಹಾಕ್ತೀರಾ, ಸ್ಕಾಲರ್ಶಿಪ್ ಹಾಕ್ತೀರಾ, ಹೆಂಗಾದ್ರೂ ಮಾಡಬೇಕು, ಖರ್ಚು ಮಾಡಬೇಕು. ನಾವು ಅವ್ರ ಹಣವನ್ನು ಬೇರೆ ಯೋಜನೆ ಇಲ್ಲ, ಬೇರೆ ಯಾವ ಯೋಜನೆ ಇಲ್ಲ, ಉಪಯೋಜನೆಯ ಯಾವ ಯೋಜನೆಗಳು ನಿಮ್ಮಲ್ಲಿಲ್ಲ. ಅದಕ್ಕೆ ಬೇಕಾದ್ರೆ ನಮ್ಮ ಹತ್ರ ಇದೆ, ಇದನ್ನ ಹಾಕ್ತಿದ್ವಿ. ನೀವು ನಾಳೆ ದಿವಸ ಹೇಳ್ತೀರಿ ರೈತರಿಗೆ ಯಾಕೆ ಪ್ರೋತ್ಸಾಹಧನ ಕೊಡ್ತಿಲ್ಲ, ಹೈನುಗಾರಿಕೆಯಲ್ಲಿ ಯಾಕೆ ಪ್ರೋತ್ಸಾಹಧನ ಕೊಡ್ತಿಲ್ಲ, ನಾವು ಗ್ಯಾರಂಟಿ ಸ್ಕೀಮ್ ಅಲ್ಲಿ ದುಡ್ಡು ಕೊಡ್ತಾ ಇದೀವಿ, ಅದ ರೀತಿಯಾಗಿ ಹೇಳ್ತೀರಿ. ಬೇರೆ ವಿಷಯ, ಆದ್ರೆ ಅದು ಹಣವನ್ನು ಅದು ಬಿಡುಗಡೆ ಮಾಡಲೇಬೇಕಾಗ್ತದೆ. ನಾನು ಹೇಳ್ತಿರೋದು ಎಜುಕೇಶನ್ ಆಗಲಿ, ಹೆಲ್ತ್ ಆಗಲಿ, ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಆಗಲಿ, ಅವರ ಮುಂದಿನ ಉದ್ಯೋಗಕ್ಕಾಗಲಿ, ಉದ್ಯಮ ಮಾಡ್ಲಿಕ್ಕಾಗಲಿ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅವ್ರ ಮನೆಗಾಗಲಿ, ಎಲ್ಲರಿಗೂ ಹಣವನ್ನ ಉಪಯೋಜನೆಗಳು ಇದ್ದಾವೆ, ಎಲ್ಲ ಮಾಡ್ತಾ ಇದೀವಿ. 4 ವರ್ಷಗಳಲ್ಲಿ ಒಂದೇ ಒಂದು ಮನೆ ಸುಮ್ಮನೆ ಆರೋಪ ಮಾಡೋದಷ್ಟೇ ಸರ್. ಈಗ ಅದೇ ದುಡ್ಡು ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಆಗಿರೋದು ಒಂದು ತಾಂಡಾದ ಅಭಿವೃದ್ಧಿಗೆ ಬೇಕಾಗ್ತಿದೆ, ಶಾಲೆಗೆ ಬೇಕಾಗ್ತಿದೆ. ಈಗ ಹೋದ ವರ್ಷದೆಲ್ಲ ಇತ್ತಲ್ಲ ಸರ್, ಅಲ್ಲಿ ಯಾವ್ದಾದ್ರು ಒಂದು ಬಡವರಿಗಾಗ್ಬೋದು, SC/ST ಸಮುದಾಯಕ್ಕಾಗುವಂತ ಶಾಲೆಗಳು ಯಾವ್ದಿದೆ ಸರ್? ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲು, ಒಂದು ಹಸು ತಗೊಳ್ಳುವಂತದಕ್ಕೆ ಯಾವ್ದು ಕೊಟ್ಟಿಲ್ಲ. ಬಳಕೆ ಆಗಿದೆ ಅಂದ್ರೆ ಎಲ್ಲಿ? ಅದು ಕರಪ್ಷನ್ಸ್ ಆಗಿದೆ. ಶಾಲೆ ಕಟ್ಟಿದ್ದೀವಿ, ಊಟ ಕೊಡ್ತಾ ಇಲ್ಲ, ಸರಿಯಾದ ಅಕ್ಕಿ ಕೊಡ್ತಾ ಇಲ್ಲ. ಮತ್ತೆ ಮಕ್ಕಳುಗಳು ಉಳ್ಕೊಳಕ್ಕೆ ವಸತಿ ಶಾಲೆ ಇರುತ್ತಲ್ಲ ಸರ್, ಮಕ್ಕಳುಗಳು ಊಟ ಇಲ್ಲದೆ ರಾತ್ರಿ ಹೊತ್ತು ತಮ್ಮ ಮನೆಗಳಿಗೆ ಹೋಗೋ ತರ ಇದೆ. ಶಾಲೆಯಲ್ಲೂ ಆ ರೀತಿ ಈ ರೀತಿ ಬಿಜೆಪಿ ಅವರು ಸುಳ್ಳು ಅಲ್ಲ ನೋಡಿ, ಇದು ಅನ್ನಭಾಗ್ಯ ಯೋಜನೆ ಇರೋದು ಹೆಂಗೇನೆ, ಯಾರು ಹಸಿದು ಮಲಗಬಾರದು, ಯಾರು ಹಸಿದು ಮಲಗಬಾರದು, ಅದಕ್ಕೆ ಅನ್ನಭಾಗ್ಯ ಯೋಜನೆ ತಗೊಂಡ್ಬಂದಿರೋದು. ಅದೇ ತರನೇ ಯಾರು ಹಸಿದು ಮಲಗಬಾರದು, ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು, ಅದಕ್ಕೇನೆ ನಾವು ಮೊರಾರ್ಜಿ ದೇಸಾಯಿ ಶಾಲೆಗಳಾಗಲಿ ಅಥವಾ ಬೇರೆ ಯಾರು ಹಸಿದು ಮಲಗಬಾರದು ಅಂತಾನೆ ಕೊರೋನಾ ಸಮಯದಲ್ಲಿ ದೇಶವನ್ನೇ ಕಾಪಾಡಿದ್ದು 3 ಕೋಟಿ ಜನಕ್ಕೆ ನಿಮ್ ತರ ಒಂದು ಸಮುದಾಯ ನೋಲ್ಸುವಂತದಲ್ಲ. ಅಲ್ಲ 20 ಲಕ್ಷ ಕೋಟಿ ಕೊರೋನಾ ಟೈಮಲ್ಲಿ ಪ್ಯಾಕೇಜ್ ಎಲ್ಲಿ ಬಂತು, ಯಾರಿಗೆ ಬಂತು? ಆದ್ರೆ ಮನಮೋಹನ್ ಸಿಂಗ್ ತಂದಂತಹ ಆಹಾರ ಭದ್ರತಾ ಯೋಜನೆ, ನರೇಗಾ ಯೋಜನೆ ದೇಶವನ್ನ ಕಾಪಾಡಿದ್ದು. ಅಧಿಕಾರ ಕೊಟ್ಟ ಮೇಲೆ ಕೇಳಬೇಕಾಗಿತ್ತು. ಪ್ರತಿಪಕ್ಷದವರ ನೀವೆಲ್ಲಿಂದ ದುಡ್ಡು ಕೊಟ್ಟು ಇದು ಕೇಳಕ್ಕಾಗತ್ತೇನು? ಅವ್ರು ಕೊಟ್ಟಿರೋದು ಲೋಕಸಭೆಯಲ್ಲಿ ಅಲ್ವಾ, ಲೋಕಸಭೆಗೆ ಅಲ್ವಾ ಅದು? ದೇಶಕ್ಕೆ ಸುಳ್ಳು ಹೇಳಿದಂತದ್ದು ಅಲ್ಲಲ್ಲ. ಈ ರೀತಿಯ ಪ್ರಶ್ನೆಗಳು ಯಾವ ಸ್ವರೂಪದಲ್ಲಿ ಆಗತ್ತೆ ಗೊತ್ತಿಲ್ಲ. ಆದ್ರೆ ಕಡೆದಾಗಿ ನಟರಾಜ್ ಗೌಡ್ರೆ, SCP TSP ಕೊಡ್ತಾ ಇರುವಂತಹ ಹಣವು ಕೂಡ ನಿಮ್ಮ ಪ್ರಕಾರ ಹಾಗಾದ್ರೆ ದಲಿತರ ಉದ್ಧಾರದ ಹಣವೇ? ಆದ್ರೆ SCP TSP ಹಣವನ್ನ ಗ್ಯಾರಂಟಿ ಕೊಡೋದು, ಗ್ಯಾರಂಟಿ ಅಂದ್ರೆ ಆ ಸಮುದಾಯದ ಆ ಜನಗಳಿಗೆ ಮಾತ್ರ. ಅದೇ ಗ್ಯಾರಂಟಿಯಾಗಿ ಅವರಿಗೆ ಆರ್ಥಿಕ ಸುಭದ್ರತೆ ಬರಬೇಕು, ಅವ್ರಿಗೆ ಆರ್ಥಿಕ ಸಮಾನತೆ ಬರಬೇಕು, ಅವ್ರ ಜೀವನ ಸುರಕ್ಷತೆಯಲ್ಲಿ ಇರಬೇಕು. ಅದಕ್ಕಾಗಿ ಹಣ ಅವ್ರಿಗೆ ಹೋಗುತ್ತೆ, ಮತ್ತೆ ಅವ್ರ ಅಕೌಂಟ್ಗೆ ಹೋಗಬೇಕು. ಇದನ್ನ ಬಿಜೆಪಿ ನೋಡಿ, ಗ್ಯಾರಂಟಿ ಯೋಜನೆ ಮೇಲೆ ಇವ್ರು ಬಿಜೆಪಿಗೆ ತಕರಾರಿದೆ. ಗ್ಯಾರಂಟಿ ಯೋಜನೆಗಳೇ ಇಷ್ಟ ಇಲ್ಲ ಅವ್ರಿಗೆ. ಆದರೆ ಇವಾಗ ಹೊಸ ರೀತಿಯ ಒಂದು ವ್ಯಾಖ್ಯಾನ ತೆಗೆದುಕೊಂಡು ಬಂದು ಜನಗಳಿಗೆ ತಪ್ಪು ಭಾವನೆಯನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಈ ಗ್ಯಾರಂಟಿ ಯೋಜನೆಗಳು ಇರ್ತವೆ. ಇದು ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ಅಲ್ಲಿ ಡೆಲ್ಲಿಯಿಂದ ಯಾರೇ ಪತ್ರ ಬರಲಿ, ಏನೇ ಪತ್ರ ಬರೋದು, ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಆಮೇಲೆ ಜನತೆಗೆ ಈ ಯೋಜನೆಗಳು 5 ವರ್ಷ ಇರ್ತದೆ. ಯಾರ್ಯಾರಿಗೆ ಬರ್ತಿಲ್ಲ ಅವ್ರಿಗೆ ಇನ್ನೂ ಚೆನ್ನಾಗಿ ಬರುತ್ತೆ, ಆ ಅನುಷ್ಠಾನ ಮಾಡೋದೇ ನಮ್ಮ ಜವಾಬ್ದಾರಿ. ಕಡೆದಾಗಿ ಇವರ ಮೈಸೂರು ಕೊಡಗಿನ ಲಕ್ಷ್ಮಣ್ ಅವರೇ ಹೇಳಿದ್ರು ಸರ್, ಅದೆಲ್ಲ ಅವರು ಪತ್ರಿಕಾಗೋಷ್ಠಿ ಇದು ಮಾಡಿದಾಗ ಈ ಯೋಜನೆಗಳು ಇದು ಅವೈಜ್ಞಾನಿಕವಾಗಿದೆ, ಸ್ಯಾಡಿಸ್ಟ್ ಅಂತ ಓಟ್ ಹಾಕಿದವ್ರು ಜನರಿಗೆ ಹೇಳ್ದಂಥವ್ರು. ಮತ್ತೆ ಇವ್ರು ಹೇಳ್ತಾರೆ ಎಲ್ಲೋ ಇವ್ರದ್ದು ಸರ್ಕಾರ ಇರಬೇಕಲ್ಲ ಇನ್ನು ಕೆಲವು ದಿನಗಳು. ಇವ್ರ ಸರ್ಕಾರನೇ ಪಲ್ಟಿ ಹೊಡ್ತೈತೆ. ರಾಷ್ಟ್ರ ನಾಯಕರ ಸರ್ಕಾರ ಇರುತ್ತೆ, ಆದ್ರೆ ಇವ್ರು ಕಾಂಗ್ರೆಸ್ ಅಂತ ತಿಳ್ಕೊಂಡಿದ್ದಾರೆ. ನಾವೇ ಜನರು SC/ST ಅವರು ಅಂತ ಆ ಒಂದು ಏನಂತಾರೆ ಮುಖವಾಡ ಕಳಚಿ ರಾಜ್ಯ ಜನರ ಮುಂದೆ ಬಿದ್ದಿದೆ. ಮಂತ್ರಿ ಮಾಡಿರುವಂತೆ ಧನ್ಯವಾದ. ತಮಗಿಬ್ರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದೆ. ತಮಗೆಲ್ಲರೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ.
ಹಾಗಾಗಿ ಒಟ್ಟಾರೆಯಲ್ಲಿ ಇಲ್ಲಿ ಇರುವಂಥ ವಿಚಾರ ಇಷ್ಟೇನೆ, ದಲಿತರ ಉದ್ಧಾರಕರು ನಾವು ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ಅನೇಕ ಬಾರಿ ಕ್ಲೇಮ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಇರುವಂಥ ಅಂಶ ಏನಂದ್ರೆ SCP TSPಯ ಹಣವನ್ನ ದಲಿತರಿಗಾಗಿ ಬಳಕೆ ಮಾಡಬೇಕು, SC ಮತ್ತು ST ಸಮುದಾಯಗಳಿಗೆ ಉಪಯೋಜನೆಯಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ. ಆದರೆ ಕಾನೂನಿನಲ್ಲಿದೆ ಒಂದು ಅಂಶವನ್ನ ಕಾಂಗ್ರೆಸ್ ಹಿಂದಿನೇ ಸೇರಿಸ್ಕೊಂಡಿತ್ತು. BJP ಕೂಡ ಅದನ್ನೇನು ತೆಗೆಯುವಂಥ ಕೆಲಸವನ್ನ BJPಯು ಕೂಡ ಮಾಡಲಿಲ್ಲ. ಅದನ್ನೇ ಇವತ್ತು ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋಂಥದ್ದು ವಾಸ್ತವನೇ. ಯಾಕಂದರೆ ಅದರಲ್ಲಿರುವಂಥ 7C ಹೇಳುತ್ತೆ ನಿಮಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಈ ಹಣವನ್ನು ಬಳಕೆ ಮಾಡ್ಕೊಳ್ಬೋದು ಅಂತೇಳಿ. ವಿಶೇಷವಾಗಿ ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಂಡು ಹೇಳೋದ್ರಿಂದಾಗಿ ಆ ಮೂಲಕವಾಗಿ ಆ ಹಣವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇರೋದು ಒಂದು ಭಾಗ. ಇದರ ಪ್ರಕಾರವಾಗಿ ಹಣ ಬಳಕೆ ಮಾಡ್ಕೊಳ್ತಿರ್ಬೋದು. ಕಾನೂನು ಪ್ರಕಾರವಾಗಿ ಇವರು ಮಾಡ್ತಾ ಇರೋದಕ್ಕೆ ಅವಕಾಶವೂ ಕೂಡ ಇರಬಹುದು ಸರ್ಕಾರಕ್ಕೆ. ಆದರೆ ನೈತಿಕವಾಗಿರುವಂಥ ಪ್ರಶ್ನೆ ಏನಂದರೆ, ನೀವು ಯೋಜನೆಯನ್ನು ಘೋಷಣೆ ಮಾಡಿದಾಗ ಹೇಳಿದ್ದೇನು, ನೀವು ಯೋಜನೆಯನ್ನು ಘೋಷಣೆ ಮಾಡಿದಾಗ ಎಲ್ರಿಗೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆಯ ಮೂಲಕವಾಗಿ ಹಣ ಹಾಕ್ತೀವಿ ಅಂತಕೊಂಡು, ಗ್ಯಾರಂಟಿಗಾಗಿಯೇ ಹಾಗಾದರೆ ವಿಶೇಷವಾದಂತಹ ಅನುದಾನವನ್ನು, ವಿಶೇಷವಾದಂತಹ ಒಂದು ಸಂಪನ್ಮೂಲವನ್ನು ಸರ್ಕಾರ ಮೀಸಲಿಡಬೇಕಾಗಿತ್ತು. ಅದು ಎಲ್ಲ ಸಮುದಾಯಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಹೋಗಿ SCP TSP ಹಣವೂ ಕೂಡ ಸಪ್ರೇಟಾಗಿ ಯಾವ ಯಾವ ಯೋಜನೆಗಳಿಗೆ ಬಳಕೆ ಆಗಬೇಕು ಅದೇ ಸ್ವರೂಪದಲ್ಲಿ ಬಳಕೆ ಆಗಬೇಕಾಗಿತ್ತು. ಅದನ್ನು ಸರ್ಕಾರ ಮಾಡ್ತಾ ಇಲ್ಲ ಅನ್ನುವಂಥದ್ದೇ ಇಲ್ಲಿರುವಂತಹ ಪ್ರಶ್ನೆ. ಆ ರೀತಿಯ ವಿಶೇಷ ವ್ಯವಸ್ಥೆ ಮಾಡಿಲ್ಲ. ಇರೋದರಲ್ಲೇ ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಅನ್ನುವಂಥ ಅಡ್ಜಸ್ಟ್ಮೆಂಟ್ ಮೂಲಕವಾಗಿ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಕೆ ಮಾಡ್ತಾ ಇರುವ ಕಾರಣಕ್ಕಾಗಿಯೇ ಇಲ್ಲಿ ಗ್ಯಾರಂಟಿಗೆ ಸಂಬಂಧಿಸಿದಂತೆ SCP TSP ವಿಚಾರದಲ್ಲಿರುವಂಥ ಆಕ್ಷೇಪ ಮುಖ್ಯವಾಗಿ ಇರುವಂಥದ್ದು. ನಮಸ್ಕಾರ.